ಗಾಯ್ಸ್, ಮಿಸ್ಟರ್ ಬೀಸ್ಟ್ ನ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಖಂಡಿತ ಗೊತ್ತಿರುತ್ತೆ. ಅವರು ಪಬ್ಲಿಕ್ ಅನ್ನ ಕರೆದು ತುಂಬಾನೇ ಗೇಮ್ಸ್ ಗಳನ್ನ ಆಡಿಸಿ ಪ್ರೈಸ್ ಮನಿಯನ್ನ ಕೊಡ್ತಾರೆ ಅಲ್ವಾ. ಸೊ ಅದೇ ರೀತಿಯಾಗಿ ಒಂದು ಗೇಮ್ ಬೇಸ್ ಮೇಲೆ ಇರುವ ಮೂವಿಯನ್ನ ಇವತ್ತು ನೋಡ್ತಾ ಇದೀವಿ. ಅಂದ್ರೆ ಒಂದು ರೂಮ್ ನ ಒಳಗಡೆ 50 ದಿನಗಳಾಗಿ ಒಂದು ಕಪಲ್ ಸರ್ವೈವ್ ಆಗೋದಿಕ್ಕಾಗಿ ಬಿಡ್ತಾರೆ. 50 ದಿನಗಳನ್ನ ಕಂಪ್ಲೀಟ್ ಮಾಡಿ ಸರ್ವೈವ್ ಆದ್ರೆ 50 ಕೋಟಿ ಹಣವನ್ನ ಕೊಡ್ತಾರೆ. ಬಟ್ ಆದ್ರೆ 50 ದಿನಗಳವರೆಗೆ ಒಂದೇ ರೂಮ್ ನಲ್ಲಿ ಯಾವುದೇ ಎಂಟರ್ಟೈನ್ಮೆಂಟ್ ಇಲ್ದೆ, ಯಾವುದೇ ಫೋನು ಕಾಲು ಏನು ಇಲ್ದೆ ಸರ್ವೈವ್ ಆಗೋದು ಅಂದ್ರೆ ಅಷ್ಟೊಂದು ಸಿಂಪಲ್ ಆದ ವಿಷಯ ಅಲ್ಲ. ಹಾಗಿದ್ರೆ ಇವತ್ತಿನ ಮೂವಿಯಲ್ಲಿ ಬರುವ ಕಪಲು ಅದ್ರ ಒಳಗಡೆ ಸರ್ವೈವ್ ಆಗ್ತಾರ ಅಥವಾ ಮಧ್ಯಕ್ಕೆ ಕ್ವಿಟ್ ಆಗ್ತಾರ ಅನ್ನುವ ಒಂದು ಮಾಸ್ ಆಗಿರುವ ಮೂವಿಯನ್ನೇ ನೋಡೋಣ. ಅಂದಾಗೆ ಮೂವಿಯ ಹೆಸರು ಬಂದು ದ ಇಮ್ಯಾಕ್ಯುಲೇಟ್ ರೂಮ್ ಅಂತ. ಹಾಗೇನೆ ನಿಮ್ಮೆಲ್ರಿಗೂ ಕೂಡ ಒಂದು ಸರ್ಪ್ರೈಸ್ ಅನ್ನ ತಂದಿದೀವಿ. ಏನಂದ್ರೆ ಇಲ್ಲಿವರೆಗೂ ಮೂವಿ ಮಾಯಾಲೋಕ ಸೂಪರ್ ಆದ ಮೂವಿಗಳನ್ನ ಕೊಟ್ಟಿದೆ ಅಲ್ವಾ, ಅದೇ ರೀತಿ ಇನ್ನವೇ ಬೇರೆ ಲೆವೆಲ್ ನಲ್ಲಿರುವ ಮೂವಿಗಳನ್ನ ಕೊಡೋದಿಕ್ಕಾಗಿ ಇವಾಗ ನಮ್ಮ ಮೂವಿ ಮಾಯಾಲೋಕ ಮತ್ತೊಂದು ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿದೆ. ಅದು ಬೇರೆ ಯಾವುದುವೇ ಅಲ್ಲ, ಮೂವಿ ಜಾದುಲೋಕ ಅಂತ. ಸೊ ನಮ್ಮ ಹೊಸ ಚಾನೆಲ್ ನಲ್ಲಿ ಇನ್ನವೇ ಭಯಂಕರವಾದ ಮೂವಿಗಳು ಬರುತ್ತೆ. ಅಷ್ಟೇ ಯಾಕೆ, ಗೇಮ್ ಆಫ್ ಥ್ರೋನ್ಸ್, ಒನ್ ಪೀಸ್, ಹ್ಯಾರಿ ಪಾಟರ್ ಇಂತ ದೊಡ್ಡ ದೊಡ್ಡ ಸೀರೀಸ್ ಗಳಿದೆ ಅಲ್ವಾ, ಅಂತಹ ಲೆಜೆಂಡರಿ ವೆಬ್ ಸೀರೀಸ್ ಎಲ್ಲವನ್ನ ನಿಮಗಾಗಿನೇ ಕೊಡೋದಿಕ್ಕೆ ರೆಡಿ ಆಗಿದೀವಿ. ಆದ್ರಿಂದ ತಪ್ಪದೆ ನಮ್ಮ ಮೂವಿ ಜಾದುಲೋಕವನ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಆ ಚಾನೆಲ್ ನ ಲಿಂಕ್ ಅನ್ನವೇ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೇನೆ ಕೊಟ್ಟಿರ್ತೀವಿ. ಸೊ ಮಿಸ್ ಮಾಡದೆ ನಮ್ಮ ಮತ್ತೊಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಇನ್ ಮುಂದೆ 2 ಚಾನೆಲ್ ಅಲ್ಲಿವೆ ಬರುತ್ತೆ ನೋಡಿ ಧಮಾಕವಾದ ಮೂವಿಗಳು. ನೀವು ನಿಮ್ಮ ಕನಸಲ್ಲೂ ಕೂಡ ಯೋಚನೆ ಮಾಡಿರಲ್ಲ ಅಂತಹ ಲೋಕಕ್ಕೆನೆ ಕರ್ಕೊಂಡು ಹೋಗ್ತೀವಿ. ಆ ವಿಶೇಷವಾದ ಲೋಕಕ್ಕೆ ಹೋಗೋದಿಕ್ಕೆ ನೀವು ರೆಡಿ ಆಗ್ಬೇಕು ಅಷ್ಟೇ. ಅದಕ್ಕೆ ಮೊದಲನೇ ಸ್ಟೆಪ್ ನಮ್ಮ ಚಾನೆಲ್ ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಸೊ ಫಟಾಫಟ್ ಅಂತ ನಮ್ಮ ಹೊಸ ಚಾನಲ್ ಮತ್ತೆ ಈ ಮೂವಿ ಮಾಯಾಲೋಕ ಚಾನಲ್ ಎರಡನ್ನವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋ ಒಳಗಡೆಗೆ ಎಂಟ್ರಿಯನ್ನ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ರೂಮ್ ನ ಒಳಗಡೆಗೆ ಒಂದು ಕಪಲ್ ಎಂಟ್ರಿ ಕೊಡೋದನ್ನ ತೋರಿಸ್ತಾರೆ. ಅಂಡ್ ಈ ರೂಮು ಬೇರೆ ಯಾವುದುವೇ ಅಲ್ಲ, ಒಂದು ಗೇಮ್ ಗಾಗಿ ಸೆಟ್ ಮಾಡಿ ಮಡಗಿರುವ ರೂಮು. ಹಾಗೆ ಈ ಗೇಮ್ ಅನ್ನ ನಡೆಸ್ತಾ ಇರೋದು ವೇಲನ್ ಅನ್ನುವ ಒಬ್ಬ ಡಾಕ್ಟರ್. ಅಂಡ್ ಈ ಗೇಮ್ ನ ಬಗ್ಗೆ ಹೇಳೋದಾದ್ರೆ 50 ದಿನಗಳಾಗಿ ಈ ರೂಮ್ ಒಳಗಡೆನೆ ಇದ್ರೆ ಬರೋಬ್ಬರಿ 50 ಕೋಟಿ ಪ್ರೈಸ್ ಮನಿಯನ್ನ ಕೊಡಲಾಗತ್ತೆ. ಒಂದ್ ವೇಳೆ ಇಬ್ರಲ್ಲಿ ಯಾರಾದ್ರೂ ಒಬ್ರು ಕೂಡ ಹೊರಗಡೆಗೆ ಮಧ್ಯದಲ್ಲೇ ಹೊರಟೋಗ್ಬಿಟ್ರೆ 50 ಕೋಟಿಯಿಂದ ಡೈರೆಕ್ಟ್ ಆಗಿ 10 ಕೋಟಿಗೆನೆ ಇಳಿದ್ಬಿಡುತ್ತೆ ಪ್ರೈಸ್ ಮನಿ. ಆದ್ರೆ ಇವರಿಗೆ ಎಂಟರ್ಟೈನ್ಮೆಂಟ್ ಗೋಸ್ಕರ ಯಾವುದೇ ಗ್ಯಾಜೆಟ್ ಗಳನ್ನವೇ ಕೊಡಲ್ಲ, ಏನನ್ನವೇ ಕೊಡಲಾಗಲ್ಲ. ಕೇವಲ ಇವರಿಬ್ಬರೇನೆ 50 ದಿನಗಳಾಗಿ ಸರ್ವೈವ್ ಅನ್ನ ಮಾಡ್ಬೇಕು. ಬಟ್ ಆದ್ರೆ ಮತ್ತೊಂದು ಅವಕಾಶವನ್ನ ಇವರಿಗೆ ಕೊಡ್ತಾರೆ. ಅಂದ್ರೆ ಒಬ್ಬೊಬ್ಬರಿಗೆ 2 ಆರ್ಡರ್ ಗಳನ್ನ ಕೊಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 2 ಬಾರಿ ಇವರಿಗೆ ಬೇಕಾದ ವಸ್ತುಗಳನ್ನ ಆರ್ಡರ್ ಮಾಡ್ಕೋಬಹುದು. ಅಂಡ್ ಇವರು ಗೆಲ್ಲುವ ಪ್ರೈಸ್ ಮನಿಯಲ್ಲಿ ಸ್ವಲ್ಪ ಹಣವನ್ನ ಕಟ್ ಮಾಡ್ಕೊಳ್ಳಲಾಗತ್ತೆ ಅಷ್ಟೇ. ಬಟ್ ಆದ್ರೆ ಆರ್ಡರ್ ಅನ್ನ ಇವರು ಮಾಡಬಹುದು. ಆದ್ರೆ ಇವರು ಪರ್ಟಿಕ್ಯುಲರ್ ಆಗಿ ನಮ್ಗೆ ಇಂಥದ್ದೇ ವಸ್ತು ಬೇಕು ಅಂತ ಆರ್ಡರ್ ಮಾಡೋದಿಕ್ಕೆ ಆಗಲ್ಲ. ಕೇವಲ ಇವರು ಆರ್ಡರ್ ಅನ್ನ ಮಾಡ್ಬೇಕಾದ್ರೆ ಅವರು ಯಾವ ವಸ್ತುವನ್ನ ಬೇಕಾದ್ರೂ ಕೊಡಬಹುದು. ಅಂಡ್ ಇವಾಗ ನಮ್ಮ ಪ್ಲೇಯರ್ ಅನ್ನವೇ ಕೂಡ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಾರೆ. ಅಂಡ್ ಈ ಕಪಲ್ ಗಳ ಹೆಸರು ಬಂದು ಮೈಕ್ ಮತ್ತೆ ಕೇಟ್ ಅಂತ. ನಮ್ಮ ಮೈಕ್ ಕೂಡ ಕೇವಲ 50 ದಿನಗಳಾಗಿ ಸರ್ವೈವ್ ಅನ್ನ ಮಾಡ್ಬೇಕು ಅಲ್ವಾ, ಈಸಿಯಾಗಿನೇ ಕೊಳ್ದೋಗುತ್ತೆ, ನಾವು ಸೂಪರ್ ಆಗಿ ಹಣವನ್ನವೇ ಗೆದ್ಬಿಡ್ತೀವಿ ಅನ್ನೋದಾಗಿ ಹ್ಯಾಪಿ ಆಗಿನೇ ಇದಾನೆ. ಇನ್ನೊಂದ್ ಕಡೆ ನಮ್ಮ ಕೇಟು, ಇದು ನಮ್ಗೆ ಸಿಕ್ಕಿರುವ ಒಂದು ದೊಡ್ಡದಾದ ಆಪರ್ಚುನಿಟಿ. ಈ ಹಣವನ್ನ ಗೆದ್ದು ನಮ್ಮ ಲೈಫ್ ಸ್ಟೈಲ್ ಅನ್ನ ಬದಲಾಯಿಸ್ಕೊಳ್ಳೋಣ ಅನ್ನೋದಾಗಿನೇ ಡಿಸೈಡ್ ಆಗಿದ್ದಾಳೆ. ಅದು ಅಲ್ಲದೆ ನಾವು 2 ಆರ್ಡರ್ ಗಳನ್ನ ತಗೊಂಡ್ರೆ ನಮ್ಮ ಹಣ ಕಟ್ಟಾಗುತ್ತೆ ಅಲ್ವಾ, ಆದ್ರಿಂದ ನಾವು ಯಾವುದೇ ಆರ್ಡರ್ ಅನ್ನವೇ ತಗೊಳ್ಳೋದ್ ಬೇಡ, ಏನುವೇ ಬೇಡ. ಅವಾಗ ಪೂರ್ತಿ ನಮ್ಗೆ 50 ಕೋಟಿಗಳನ್ನ ಕೊಡ್ತಾರೆ. ಆ ಹಣದಲ್ಲಿ ಇಬ್ಬರುವೇ ಅರ್ಧವನ್ನ ಮಾಡ್ಕೊಂಡು ನೆಮ್ಮದಿಯಾಗಿ ಬದುಕೋಣ ಅನ್ನೋದಾಗಿನೇ ಹೇಳ್ತಾಳೆ. ಬಟ್ ಆದ್ರೆ ನಮ್ಮ ಮೈಗೆ ಇದು ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಕೇಳಿ ನಮ್ಮ ಹುಡುಗರು ದುಡ್ಡು ಬಂದಿದ್ ಕೂಡ್ಲೆ ಎಲ್ಲವನ್ನ ಖರ್ಚು ಮಾಡೋದಿಕ್ಕೆ ನೋಡ್ತಾರೆ ಅಲ್ವಾ, ಅದೇ ರೀತಿ ನಮ್ಮ ಮೈ ಕೂಡ ಹಣಕ್ಕೆ ಹೆಚ್ಚು ವ್ಯಾಲ್ಯೂವನ್ನ ಕೊಡಲ್ಲ. ಬರುವ ಹಣದಲ್ಲಿ ನಮ್ಗೆ ಇಷ್ಟ ಬಂದಾಗೆ ಬದುಕ್ಬೇಕು, ಹಣವನ್ನ ಖರ್ಚು ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ನಲ್ಲೇ ಇದಾನೆ. ಅಂಡ್ ಇವಾಗ ಅದೇ ರೀತಿಯಾಗಿನೇ ರೂಮ್ ನ ಒಳಗಡೆಗೆ ಎಂಟರ್ ಆಗ್ತಾರೆ. ಅಂಡ್ ಅದು ಅಲ್ಲದೆ ಇದ್ರ ಒಳಗಡೆ ಏನೇನಿದೆ ಏನೇನಿಲ್ಲ ಅನ್ನೋದಾಗಿ ಎಲ್ಲವನ್ನ ಚೆಕ್ ಮಾಡ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಬೆಡ್ ಮತ್ತೆ ಒಂದು ಬೆಂಚ್ ಅನ್ನ ಬಿಟ್ರೆ ಬೇರೆ ಏನುವೇ ಇಲ್ಲ. ಇದ್ರ ಜೊತೆಗೆ ಒಂದು ಟಾಯ್ಲೆಟ್ ಅನ್ನವೇ ಕೂಡ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೂ ಕೂಡ ಒಂದು ರೂಲ್ಸ್ ಅನ್ನ ಅಪ್ಲೈ ಮಾಡಿದ್ದಾರೆ. ಒಂದೇ ಬಾರಿಗೆ ಇಬ್ಬರು ಒಳಗಡೆ ಹೋಗೋ ಹಾಗಿಲ್ಲ ಅನ್ನೋದಾಗಿ. ಸೊ ಒಂದು ಟೈಮಿಗೆ ಒಬ್ಬರು ಮಾತ್ರ ವಾಶ್ರೂಮ್ ಅನ್ನ ಯೂಸ್ ಮಾಡಬಹುದು. ಹಾಗೇನೆ ಒಂದು ವಾಲ್ ನಲ್ಲಿ ರೆಡ್ ಕಲರ್ ನಲ್ಲಿರುವ ಒಂದು ಬಟನ್ ಅನ್ನವೇ ಮಡಗಿದ್ದಾರೆ. ಅಂದ್ರೆ ನನ್ ಕೈಯಲ್ಲಿ ಗೇಮ್ ಅನ್ನ ಆಡೋದಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರು ಆ ಬಟನ್ ಅನ್ನ ಪ್ರೆಸ್ ಮಾಡಿ ಇವರ ಗೇಮ್ ಅನ್ನ ಕ್ವಿಟ್ ಮಾಡಿ ಹೊರಗಡೆಗಾಗಿನೇ ಬರಬಹುದು. ಹಾಗೆ ಇವರು ಆರ್ಡರ್ ಗಳನ್ನ ಮಾಡೋದಕ್ಕಾಗಿ ಒಂದು ಸ್ಕ್ರೀನ್ ಅನ್ನವೇ ಕೂಡ ಕೊಟ್ಟಿದ್ದಾರೆ. ಬಟ್ ಆದ್ರೆ ಅಲ್ಲಿ ಆರ್ಡರ್ ಅನ್ನ ಬಿಟ್ಟು ಬೇರೆ ಏನನ್ನವೇ ಕೂಡ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಬಿಟ್ಟು ಒಂದು ಟೈಮರ್ ಅನ್ನವೇ ಕೂಡ ಸೆಟ್ ಮಾಡಿ ಮಡಗಿದ್ದಾರೆ. ಅಂದ್ರೆ ಇವರು 50 ದಿನಗಳಾಗಿ ಇರ್ಬೇಕು ಅಲ್ವಾ,
ಅದ್ರಲ್ಲಿ ಇನ್ನು ಉಳ್ದಿರುವ ಟೈಮಿಂಗು ಎಷ್ಟು ಅನ್ನೋದಾಗಿ ಒಂದು ಟೈಮ್ ಅನ್ನ ತೋರಿಸುತ್ತೆ. ಇನ್ನು ಫುಡ್ ನ ವಿಷಯಕ್ಕೆ ಬಂದ್ರೆ ಇವರಿಗೆ ಹೊಟ್ಟೆ ತುಂಬಾ ಏನ್ ಬೇಕಂದ್ರೆ ಆ ಫುಡ್ ಅನ್ನ ಕೊಡಲ್ಲ. ಬದಲಾಗಿ ಒಬ್ಬ ವ್ಯಕ್ತಿ ಬದುಕೋದಿಕ್ಕೆ ಎಷ್ಟು ಫುಡ್ ಬೇಕೋ ಅಷ್ಟನ್ನ ಮಾತ್ರವಾಗಿ ಕೊಡ್ತಾರೆ. ಅಂಡ್ ಇನ್ನೊಂದ್ ವಿಷಯ ಹೇಳೋದಾದ್ರೆ ಈ ರೂಮ್ ಕೂಡ ವೈಟ್ ಕಲರ್ ನಲ್ಲೇ ಇದೆ, ಬೆಡ್ ಕೂಡ ವೈಟ್ ಕಲರ್ ನಲ್ಲೇ ಇದೆ. ಅಷ್ಟೇ ಯಾಕೆ ಇವರು ಕೊಡುವ ಮಿಲ್ಕ್ ಶೇಕ್ ಕೂಡ ವೈಟ್ ಕಲರ್ ನಲ್ಲೇ ಇರುತ್ತೆ. ಸೊ ಇವಾಗ ಅದೇ ರೀತಿಯಾಗಿ ಇವರಿಗೆ ಮಿಲ್ಕ್ ಶೇಕ್ ಅನ್ನ ಕೊಡ್ತಾರೆ. ಹಾಗೇನೆ ಇವಾಗ ಬೆಳಗ್ಗೆ ಆಗಿದ್ಯಾ, ಮಧ್ಯಾಹ್ನ ಆಗಿದ್ಯಾ, ರಾತ್ರಿ ಆಗಿದ್ಯಾ ಅಂತ ತಿಳ್ಕೊಳ್ಳೋದಿಕ್ಕಾಗಿ ಒಂದು ಆಟೋಮೆಟಿಕ್ ಲೈಟ್ ಅನ್ನ ಕೂಡ ಅರೇಂಜ್ ಮಾಡಿ ಮಡಗಿದ್ದಾರೆ. ಅಂದ್ರೆ ಮಾರ್ನಿಂಗ್ ಆದಾಗ್ಲೇ ಒಂದು ರೀತಿಯಾದ ಲೈಟು, ಮಧ್ಯಾಹ್ನ ಆದಾಗ್ಲೇ ಒಂದು ರೀತಿಯಾದ ಲೈಟು, ಅದೇ ರೀತಿ ಈವ್ನಿಂಗ್ ಆದಾಗ ಒಂದು ರೀತಿಯ ಲೈಟು, ಮತ್ತೆ ರಾತ್ರಿ ಆದಾಗ ಕಂಪ್ಲೀಟ್ ಆಗಿ ಲೈಟ್ ಅನ್ನ ಆಫ್ ಮಾಡ್ತಾರೆ. ಅಂಡ್ ಇನ್ನೊಂದ್ ವಿಷಯ ಏನಂದ್ರೆ ಅದೇ ಟಚ್ ಸ್ಕ್ರೀನ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ ಆರ್ಡರ್ ಮಾಡೋದಿಕ್ಕೆ, ಅದ್ರಲ್ಲಿ ಅಲಾರಾಮ್ ಅನ್ನುವೆ ಕೂಡ ಸೆಟ್ ಅನ್ನ ಮಾಡ್ಕೊಳ್ಬಹುದು. ಆದ್ರಿಂದ ನಮ್ಮ ಕೇಟು ಬೆಳಿಗ್ಗೆ ಬೇಗ ಎದ್ದೇಳೋಣ ಅಂತ ಅಲಾರಾಮ್ ಅನ್ನ ಸೆಟ್ ಮಾಡ್ಕೋತಾಳೆ. ಯಾಕಂದ್ರೆ ಮಾರ್ನಿಂಗು ಬೇಗ ಎದ್ದು ಯೋಗವನ್ನ ಮಾಡೋದಿಕ್ಕಾಗಿ. ಆದ್ರೆ ನಮ್ಮ ಮೈಕೆ ಯಾವಾಗ ಬೇಕಾದ್ರೂ ಮಲ್ಕೋಬಹುದು, ಯಾವಾಗ ಬೇಕಾದ್ರೂ ಎದ್ದೇಳಬಹುದು. ಸೊ ನಮ್ಗೆ ಇಷ್ಟ ಬಂದಾಗ ಎದ್ದೇಳೋಣ ಅಂತ 11 ಗಂಟೆವರೆಗೂ ಹಂದಿ ಹಾಗೆ ಬಿತ್ಕೊಂಡಿರ್ತಾನೆ. ಅಂಡ್ ಅದೇ ರೀತಿ ಮೊದಲನೇ ದಿನ ರಾತ್ರಿ ಆಗೋದ್ರಿಂದ ಲೈಟ್ ಅನ್ನ ಆಫ್ ಮಾಡ್ತಾರೆ. ಸೊ ಇವಾಗ ಮೊದಲನೇ ದಿನಾನೇ ನಮ್ಮ ಮೈ ಕೂಡ ಕೇಟ್ ನ ಜೊತೆಯಾಗಿ ಬಿಸಿ ಆಗ್ತಾನೆ. ಅಂಡ್ ಇದನ್ನ ನೋಡುವ ಕೇಟ್ ಕೂಡ ಕ್ಯಾಮ್ರಾ ಮುಖಾಂತರ ನಮ್ಮನ್ನ ಅಬ್ಸರ್ವ್ ಅನ್ನ ಮಾಡ್ತಾರೆ ಅಂತ ಸ್ವಲ್ಪ ಭಯವನ್ನ ಪಡ್ತಾಳೆ. ಬಟ್ ಆದ್ರೂ ಮೈಕ್ ನ ಜೊತೆಯಾಗಿ ಫೈನಲ್ಲಿ ಬಿಸಿ ಆಗ್ತಾಳೆ. ಅಂಡ್ ಅದೇ ರೀತಿ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಕೇಟ್ ಕೂಡ ವಾಶ್ರೂಮ್ ಗೆನೆ ಬಂದು ಒಂದು ಮಿರರ್ ನ ಮುಂದಗಡೆ ನಿಂತು ಇವಳು ಮಾತಾಡ್ಕೊಂಡು ಮೋಟಿವೇಶನ್ ಅನ್ನ ತಗೋತಾಳೆ. ಆ ನಂತರ ಇಬ್ಬರಿಗೆ ಸ್ನಾನವನ್ನ ಮಾಡಿ ಅವರ ಬಟ್ಟೆಗಳನ್ನ ಡ್ರೈ ಕ್ಲೀನಿಂಗ್ ಆಗಿನೇ ಕೊಡ್ತಾರೆ. ಅಂಡ್ ಅದ್ರ ಬದಲಿಗೆ ಬೇರೆ ಬಟ್ಟೆಗಳನ್ನ ಇವರಿಗೆ ಕೊಡಲಾಗುತ್ತೆ. ಅಂಡ್ ಇದೇ ರೀತಿ ಟೈಮ್ ಅನ್ನ ಕಳಿಯೋದಕ್ಕಾಗಿ ಶುರು ಮಾಡ್ತಾರೆ. ಸೊ ಇದ್ರ ನಡುವೆ ನಮ್ಮ ಕೇಟ್ಗೆ ಒಂದು ಡೌಟ್ ಬರುತ್ತೆ, ಈ ಬೇಲನ್ ಅನ್ನುವ ಓನರ್ ಏನಕ್ಕಾಗಿ ಈ ಗೇಮ್ ಅನ್ನ ಇನ್ವೆನ್ಷನ್ ಮಾಡಿದ್ರು ಅನ್ನೋದಾಗಿ. ಅಂಡ್ ಇದನ್ನ ಕೇಳುವ ಮೈಕು ಅವನಿಗೆ ಗೊತ್ತಿರುವ ಕೆಲವು ಆನ್ಸರ್ ಅನ್ನ ಕೊಡ್ತಾನೆ. ಈ ಬೇಲನ್ ಅನ್ನುವ ವ್ಯಕ್ತಿ ಇದಕ್ಕಿಂತ ಮುಂಚೆ ತುಂಬಾನೇ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದ್ದಾರೆ. ಹಾಗೆ ಆ ಎಕ್ಸ್ಪೆರಿಮೆಂಟ್ ನಲ್ಲಿ ಒಂದು ಫ್ಯಾಮಿಲಿ ಕೂಡ ಸಿಕ್ಕಾಕೊಂಡು ತುಂಬಾನೇ ಕೆಟ್ಟದಾಗಿ ತಿರುಗ್ಬಿಟ್ಟಿದ್ದಾರೆ. ಬಟ್ ಆದ್ರೂ ಕೂಡ ಇದೇ ರೀತಿಯಾಗಿ ಗೇಮ್ಸ್ ಗಳನ್ನ ಆಡಿಸ್ಕೊಂಡೇ ಬರ್ತಿದ್ದಾರೆ. ನನ್ಗಂತೂ ಗೊತ್ತಿರೋದು ಇಷ್ಟೇನೆ, ಬೇಲನ್ನ ಹತ್ರ ತುಂಬಾನೇ ಜಾಸ್ತಿಯಾಗಿ ಹಣ ಇದೆ. ಸೊ ಹಣವನ್ನ ಬಳಸಿ ಜನರಿಗೆ ಬೇರೆ ಗೇಮ್ಸ್ ಗಳನ್ನ ಆಡಿಸ್ತಿದ್ದಾನೆ. ಮೇ ಬಿ ನನ್ಗನ್ಸೋ ಪ್ರಕಾರ ಜನರನ್ನ ಕರ್ಕೊಂಡು ಬಂದು ಬೇರೆ ವಾತಾವರಣಕ್ಕೆ ಬಿಟ್ರೆ ಅವ್ರು ಯಾವ ರೀತಿ ಸರ್ವೈವ್ ಆಗ್ತಾರೆ ಅಂತ ನೋಡೋದಿಕ್ಕೆ ಇರಬಹುದು. ಸೊ ಅದಕ್ಕಾಗಿ ನಮ್ಮನ್ನವೇ ಕೂಡ ಈ ಗೇಮ್ ನ ಒಳಗಡೆಗೆ ಕರೆದಿದ್ದಾರೆ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇಲ್ಲಿಂದ ಶುರುವಾಗುತ್ತೆ ನೋಡಿ ಒಂದು ಹೊಸಲಿಯಾದ ಆಟ. ಈ ರೂಮ್ ನಲ್ಲಿ ಇವರಿಬ್ಬರನ್ನ ಬಿಟ್ರೆ ಬೇರೆ ಯಾರುವೇ ಇಲ್ಲ. ಹಾಗೆ ಯಾವ್ದಾದ್ರು ಗೇಮ್ಸ್ ಅನ್ನ ಆಡೋಣ, ಏನನ್ನಾದ್ರೂ ಮಾಡೋಣ ಅಂದ್ರೆ ಯಾವ್ದೇ ಎಕ್ವಿಪ್ಮೆಂಟ್ ಇಲ್ಲ, ಏನಂದ್ರೆ ಏನುವೇ ಇಲ್ಲ. ಸೊ ಇವರಿಬ್ಬರೇನೆ ಎಷ್ಟು ಗಂಟೆಗಳ ಕಾಲವಾಗಿ ಎಂಟರ್ಟೈನ್ಮೆಂಟ್ ಅನ್ನ ಮಾಡ್ಕೊಳಕಾಗುತ್ತೆ ಅಲ್ವಾ. ಆದ್ರಿಂದ ಇವಾಗ ಇಬ್ರಿಗುವೆ ಬೋರ್ ಹೊಡಿಯೋದಿಕ್ಕೆ ಶುರುವಾಗ್ಬಿಡುತ್ತೆ. ಆದ್ರಿಂದ ನಮ್ಮ ಕೇಟು ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಮೆಡಿಟೇಷನ್ ಮಾಡೋದಿಕ್ಕಾಗಿನೇ ಕುಳಿತುಕೋತಾಳೆ. ಬಟ್ ಆದ್ರೆ ನಮ್ಮ ಮೈಕು ಅವನ ಮೆಂಟಲ್ ಹೆಲ್ತ್ ಅನ್ನ ಕಳ್ಕೊತಾ ಇದ್ದಾನೆ. ಅಂದ್ರೆ ಫಿಲಾಸಫಿಗಳನ್ನ ಎತ್ಕೊಂಡು ತುಂಬಾನೇ ಮಾತಾಡೋದಿಕ್ಕೆಲ್ಲ ಶುರು ಮಾಡ್ಕೊಳ್ತಾನೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವನೇ ಕ್ವಶನ್ ಗಳನ್ನ ಕೇಳ್ಕೊಳ್ಳೋದು, ಇವನೇ ಆನ್ಸರ್ ಅನ್ನ ಹೇಳೋದು. ಈ ರೀತಿಯಾಗಿ ಹುಚ್ಚನ ಹಾಗೆ ಬಿಹೇವ್ ಅನ್ನ ಮಾಡೋದಿಕ್ಕಾಗಿ ಶುರು ಮಾಡ್ಕೊಳ್ತಾನೆ. ಅಷ್ಟೇ ಯಾಕೆ ಚಿಕ್ಕ ಮಕ್ಳ ಹಾಗೆ ಕೂಡ ಆಡೋದಿಕ್ಕೆಲ್ಲ ಶುರುವಾಗ್ತಾನೆ. ಅಂದ್ರೆ ನಾವು ಈ ಡೈರೆಕ್ಷನ್ ಅಲ್ಲಿ ಬ್ರಷ್ ಅನ್ನ ಮಾಡ್ಬಾರ್ದು. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಈ ರೀತಿಯಾಗಿ ಬ್ರಷ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅನ್ನೋದಾಗಿ ಚಿಕ್ಕ ಮಕ್ಳು ಹಠವನ್ನ ಮಾಡೋ ಹಾಗೇನೆ ಹಠ ಮಾಡ್ತಾ ಇದ್ದಾನೆ. ಸೊ ಇದನ್ನೆಲ್ಲ ನೋಡುವ ನಮ್ಮ ಕೇಟು, ನೀನು ಸ್ವಲ್ಪ ಟೈಮಿಂಗ್ಸ್ ಅನ್ನ ನೋಡೋದನ್ನ ನಿಲ್ಲಿಸ್ಬಿಡು, ನಿನ್ನ ಫೋಕಸ್ ನ ಮೇಲೆ ಕಂಟ್ರೋಲ್ ಅನ್ನ ಮಡಗಿ ನಮ್ಗೆ ಸಿಗುವ ಹಣದ ಬಗ್ಗೆ ಯೋಚನೆಯನ್ನ ಮಾಡು, ಆ ಹಣಕ್ಕಾಗಿ ನೀನು ನಾರ್ಮಲ್ ಆಗೋದಿಕ್ಕೆ ಟ್ರೈ ಮಾಡು ಅನ್ನೋದಾಗಿನೇ ಹೇಳ್ತಾಳೆ. ಇದೇ ಕಾರಣದಿಂದ ಮೈಕು ಸರಿಯಾಗಿ ನಿದ್ರೆನವೇ ಕೂಡ ಮಾಡೋಕಾಗಲ್ಲ ಅಂತ ಸಿಚುವೇಶನ್ ಗೆನೆ ಬಂದ್ಬಿಡ್ತಾನೆ. ಅಂಡ್ ಇದನ್ನೆಲ್ಲ ನೋಡುವ ಕೇಟ್ಗೂ ಕೂಡ ಅವಳಲ್ಲವೇ ಚೇಂಜಸ್ ಗಳು ಕಾಣಿಸ್ತಿರುತ್ತೆ. ಬಟ್ ಆದ್ರೆ ಅವಳು ಮಿರರ್ ನ ಮುಂದಗಡೆಗೆ ಬಂದು ತನಗೆ ತಾನೇ ಮಾತಾಡ್ಕೊಂಡು ನಾರ್ಮಲ್ ಆಗ್ತಾಳೆ. ಅಂಡ್ ಅದೇ ರೀತಿ ಮೈಕ್ ನ ಹತ್ರಕವೇ ಬಂದು ಇವನಿಗೂ ಕೂಡ ಇನ್ನಷ್ಟು ಮೋಟಿವೇಶನ್ ಅನ್ನ ಕೊಡೋದಿಕ್ಕಾಗಿ ತುಂಬಾ ವಿಷಯಗಳನ್ನ ಹೇಳ್ತಾಳೆ. ಅಂಡ್ ಅದೇ ರೀತಿ ನಮ್ಮ ಮೈಕು ಕೂಡ ನಾರ್ಮಲ್ ಆಗೋದಿಕ್ಕೆ ಶುರುವಾಗ್ತಾನೆ. ಅಂದ್ರೆ ನಮ್ಮ ಕೇಟು ಅವಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಮೆಡಿಟೇಷನ್ ಅನ್ನ ಮಾಡಿದ್ರೆ, ಇವನು ಕೂಡ ಇವನು ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಜಾಗಿಂಗು, ರನ್ನಿಂಗ್ ಅನ್ನ ಮಾಡೋದಿಕ್ಕೆ ಶುರುವಾಗ್ತಾನೆ. ಅಂಡ್ ಯಾವಾಗೆಲ್ಲ ಇವರು ಬೇಜಾರಾಗ್ತಾರೋ ಅವಾಗ ಚಿಕ್ಕ ಗೇಮ್ಸ್ ಅನ್ನವೇ ಆಡ್ತಾರೆ. ಅಂದ್ರೆ ನಾವು ಕೈಗಳನ್ನ ಬಳಸಿ ಚಾಮ್ಚೂರಿ ಚಪ್ಪಂಚೂರಿ ಅನ್ನುವ ಒಂದು ಗೇಮ್ ಆಡ್ತಿದ್ವಿ ಅಲ್ವಾ, ಅದೇ ರೀತಿ ಗೇಮ್ ಅನ್ನೆಲ್ಲ ಆಡೋದಿಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಇವರ ಬಟ್ಟೆಗಳನ್ನ ತೆಗೆದು ಡ್ರೈ ಕ್ಲೀನಿಂಗ್ ಗೆ ಕೊಡ್ಬೇಕಾದ್ರೆ ಮತ್ತೆ ಇವರು ಯಾವ ಬಣ್ಣದ ಬಟ್ಟೆಗಳನ್ನ ಹಾಕಿದ್ರು ಅದೇ ರೀತಿಯಾದ ಬಟ್ಟೆಗಳನ್ನೇ ಕೊಡ್ತಾರೆ. ಅಂಡ್ ಇದೇ ರೀತಿಯಾಗಿ ಸರಿಸುಮಾರು 2 ವಾರಗಳನ್ನ ಕಳೀತಾರೆ. ಅಂಡ್ ಇವಾಗ್ಲೂ ಕೂಡ ಎಲ್ಲನವೇ ನಾರ್ಮಲ್ ಆಗಿನೇ ಇರುತ್ತೆ. ಬಟ್ ಆದ್ರೆ ಈ ರೂಮ್ ನ ಒಳಗಡೆಗೆ ಒಂದು ಚಿಕ್ಕದಾದ ಹುಳ ಬಂದ್ಬಿಟ್ಟಿರುತ್ತೆ. ಇದನ್ನ ನೋಡುವ ನಮ್ಮ ಮೈಕು ತುಂಬಾನೇ ಎಕ್ಸೈಟೆಡ್ ಆಗಿ ಆ ಹುಳುವಿನ ಹತ್ರಕ್ಕಾಗಿನೇ ಬಂದು
ಬೇರೆ ಯಾರೋ ವ್ಯಕ್ತಿ ಜೊತೆ ಮಾತಾಡುವ ಹಾಗೆ ಉಳದ ಜೊತೆ ಎಲ್ಲ ಮಾತಾಡ್ತಾನೆ. ಅಂಡ್ ಇವರಿಗಾಗಿ ಮಿಲ್ಕ್ ಶೇಕ್ ಅನ್ನ ಕೊಡ್ತಾರೆ ಅಲ್ವಾ, ಅದ್ರಲ್ಲಿ ಸ್ವಲ್ಪ ಮಿಲ್ಕ್ ಶೇಕ್ ಅನ್ನ ಹುಳುಗಾಗಿನೇ ನೆಲದ ಮೇಲೆ ಚೆಲ್ತಾನೆ. ಅಷ್ಟೇ ಆ ರೀತಿ ಫುಡ್ ಅನ್ನ ಕೆಳಗಡೆ ಚೆಲ್ಲಿದ ಕೂಡ್ಲೇನೆ ಬಿಗ್ ಬಾಸ್ ನ ಹಾಗೆ ಒಂದು ವಾಯ್ಸ್ ಬರುತ್ತೆ, ಒಳಗಡೆಗೆ ಕೊಡುವ ಫುಡ್ ಕೇವಲ ಪ್ರತಿಯೋಗಿಗಳಿಗೆ ಮಾತ್ರ, ಅದನ್ನ ಬಿಟ್ಟು ಒಳಗಡೆ ಬರುವ ಹುಳು ಚಿಟ್ಟೆಗಳಿಗಾಗಿ ಅಲ್ಲ. ಇದೇ ರೀತಿ ನೀವು ಫುಡ್ ಅನ್ನ ವ್ಯರ್ಥವನ್ನ ಮಾಡಿದ್ರೆ ನಿಮ್ಮನ್ನ ಇದೇ ಕ್ಷಣವಾಗಿ ಹೊರಗಡೆ ಕಳಿಸಲಾಗುತ್ತೆ ಅನ್ನೋದಾಗಿನೇ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ, ಇದನ್ನ ಕೇಳುವ ನಮ್ಮ ಮೈಕು ತುಂಬಾನೇ ಬೇಜಾರಾಗಿ, ಸರಿ ಓಕೆ ಇದಕ್ಕೆ ನಾನು ಯಾವ್ದೇ ಫುಡ್ ಅನ್ನು ಹಾಕಲ್ಲ ಏನುವೇ ಹಾಕಲ್ಲ, ಬಟ್ ಆದ್ರೆ ಒಂದು ಡೋರ್ ಅನ್ನ ಓಪನ್ ಮಾಡಿ ಇದನ್ನ ಹೊರಗಡೆಗಾಗಿ ಬಿಟ್ಬಿಡ್ತೀನಿ, ಇಲ್ಲಾಂದ್ರೆ ಈ ಹುಳ ಈ ರೂಮ್ ನ ಒಳಗಡೆ ಬದುಕಲ್ಲ ಸತ್ತೋಗುತ್ತೆ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇದನ್ನೆಲ್ಲ ನೋಡುವ ನಮ್ಮ ಕೇಟು, ಆ ಸ್ಪೀಕರ್ ನಿಂದ ಕೇವಲ ನಾವು ವಾಯ್ಸ್ ಗಳನ್ನ ಕೇಳಬಹುದು ಅಷ್ಟೇ, ಬಟ್ ಆದ್ರೆ ನಾವು ಮಾತಾಡುವ ಶಬ್ದವನ್ನ ಅವರು ಕೇಳೋದಿಕ್ಕೆ ಆಗಲ್ಲ ಅನ್ನೋದಾಗಿ ಅರ್ಥವನ್ನ ಮಾಡಿಸ್ತಾಳೆ. ಬಟ್ ಆದ್ರೆ ನಮ್ಮ ಮೈಕೆ ಹೇಗಾದ್ರೂ ಮಾಡಿ ಆ ಹುಳವನ್ನ ಕಾಪಾಡ್ಬೇಕು ಅನ್ನೋದು ಬಂದ್ಬಿಟ್ಟಿದೆ. ಸೊ ಎಮರ್ಜೆನ್ಸಿ ಎಕ್ಸಿಟ್ ಗಾಗಿ ಒಂದು ರೆಡ್ ಬಟನ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ, ಅದನ್ನ ಪ್ರೆಸ್ ಮಾಡಿ ಹುಳವನ್ನ ಹೊರಗಡೆ ಹಾಕ್ತೀನಿ ಅನ್ನೋದಾಗಿ ಆ ಬಟನ್ ಅನ್ನ ಪ್ರೆಸ್ ಮಾಡೋದಿಕ್ಕಾಗಿನೇ ಬಂದ್ಬಿಡ್ತಾನೆ. ಅಷ್ಟೇ ಇದನ್ನ ನೋಡುವ ಕೇಟ್ಗೆ ಕೋಪವನ್ನ ತಡ್ಕೊಳ್ಳೋದಿಕ್ಕೆ ಆಗೋದೇ ಇಲ್ಲ. ಲೋ ನಿನ್ಗೇನಾದ್ರೂ ತಲೆಯಲ್ಲಿ ಬುದ್ಧಿ ಇದ್ಯಾ ಲದ್ದಿ ಇದ್ಯಾ, ನೀನು ಈ ರೆಡ್ ಬಟನ್ ಅನ್ನ ಪ್ರೆಸ್ ಮಾಡಿದ್ಮೇಲೆ ನೀನು ಹೊರಗಡೆ ಹೋಗ್ತೀಯೋ ಬಿಡ್ತೀಯೋ ಅದು ಮಾತ್ರ ಗೊತ್ತಿಲ್ಲ, ಬಟ್ ಆದ್ರೆ ಪ್ರೈಸ್ ಮನಿ ಇರುವ 50 ಕೋಟಿಯಲ್ಲಿ 40 ಕೋಟಿಯನ್ನ ಕಟ್ ಮಾಡ್ಬಿಡ್ತಾರೆ. ಸ್ವಲ್ಪ ಯೋಚನೆಯನ್ನ ಮಾಡು ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಮೈಕು ಕೂಡ ನಮ್ ಹಾಗೇನೆ ಈ ಹುಳಕ್ಕೂ ಕೂಡ ಜೀವ ಇದೆ ಅಲ್ವಾ, ಸೊ ಇದಕ್ಕೂ ಕೂಡ ಬದುಕುವ ಹಕ್ಕಿದೆ, ಆದ್ರಿಂದ ದುಡ್ಡಿಗಿಂತ ಇದ್ರ ಜೀವನೇ ಮುಖ್ಯ ಅನ್ನೋದಾಗಿ ಮಾತಾಡ್ತಾನೆ. ಇದನ್ನೆಲ್ಲ ಕೇಳ್ಬೇಕಾದ್ರೆ ಕೇಟು ಇನ್ನವೇ ಕೋಪವನ್ನ ಮಾಡ್ಕೊಂಡು, ನೋಡು ನೀನೊಬ್ಬ ವೆಜಿಟೇರಿಯನ್ ಅನ್ನೋ ಮಾತ್ರಕ್ಕೆ ಇಷ್ಟೊಂದು ದಯೆ ತೋರ್ಸೋ ಅಗತ್ಯ ಇಲ್ಲ, ನಾರ್ಮಲ್ ಆಗಿ ಹೇಳೋದಾದ್ರೆ ನಾನೊಬ್ಬಳು ನಾನ್ ವೆಜಿಟೇರಿಯನ್ ಆಗಿದ್ದೀನಿ, ಸೊ ನನ್ಗೆ ಇದ್ಯಾವುದುವೆ ಮ್ಯಾಟರ್ ಆಗಲ್ಲ. ಹಾಗೇನೆ ಒಂದೇ ಒಂದು ಹುಳದ ಕಾರಣದಿಂದ 50 ಕೋಟಿಯನ್ನ ಕಳಿಯೋದಿಕ್ಕೆ ಯೋಚಿಸ್ಬೇಡ ಅನ್ನೋದಾಗಿ ಬೈತಾಳೆ. ಸೊ ಇದೇ ರೀತಿ ಇಬ್ರ ನಡುವೆ ಜಗಳ ನಡಿಬೇಕಾದ್ರೆ ಕೇಟ್ ಕೂಡ ಕೋಪವನ್ನ ಮಾಡ್ಕೊಂಡು ಆ ಜಾಗದಿಂದಾನೇ ಹೊರಟು ಬೆಡ್ನ ಕಡಿಯಾಗಿನೇ ಬರ್ತಿರ್ತಾಳೆ. ಅಂಡ್ ಅದೇ ರೀತಿ ಬರ್ಬೇಕಾದ್ರೆ ಆ ಹುಳವನ್ನ ಗೊತ್ತಿಲ್ದಿರ ಕಾಲ್ನಲ್ಲಿ ತುಳಿದ್ ಬಿಡ್ತಾಳೆ. ಅಷ್ಟೇ ಇದನ್ನ ನಮ್ಮ ಮೈಕು ಕೂಡ ನೋಡ್ಬೇಕಾದ್ರೆ ಬೈ ಮಿಸ್ ಆಗಿದ್ದನ್ನ ತುಳ್ದ್ಬಿಟ್ಟೆ ಅನ್ನೋದಾಗಿ ಹೇಳ್ಕೊತಾಳೆ. ಆದ್ರೆ ನಮ್ಮ ಮೈಕು ಇದನ್ನ ನಂಬೋದಿಕ್ಕೆ ರೆಡಿ ಇಲ್ಲ. ಇವಳು ಬೇಕು ಬೇಕು ಅಂತಾನೆ ಅದ್ರ ಕಥೆಯನ್ನ ಮುಗಿಸ್ಬಿಡ್ಲು ಅಂತ ಬೇಜಾರನ್ನ ಮಾಡ್ಕೊಂಡು ಒಂದು ಮೂಲೆ ಒಳಗಡೆಗೆ ಬಂದು ಕುಳಿತ್ಕೊಳ್ಬಿಡ್ತಾನೆ. ಹಾಗೇನೆ ಸರಿಯಾದ ಫುಡ್ ಅನ್ನ ತಿಂದೇ ಇರೋದ್ರಿಂದ ನಮ್ಮ ಬಾಡಿ ಕೂಡ ವೀಕ್ ಆಗ್ತಿದೆ. ಸೊ ಇವಾಗ ಏನಾದ್ರೂ ಮಾಡಿ ಫುಡ್ ಅನ್ನ ಆರ್ಡರ್ ಅನ್ನ ಮಾಡ್ಕೊಳ್ಳೇಬೇಕು ಅಂತ ಹೇಗಿದ್ರು ಒಬ್ಬೊಬ್ಬರಿಗೆ 2 ಆರ್ಡರ್ ಗಳನ್ನ ಕೊಟ್ಟಿದ್ದಾರೆ ಅಲ್ವಾ, ಅದ್ರಲ್ಲಿ ನನ್ನ 2 ಆರ್ಡರ್ ಅನ್ನ ಕ್ಲೈಮ್ ಅನ್ನ ಮಾಡ್ಕೊಂಡ್ ಬಿಡೋಣ, ಯಾರಿಗೊತ್ತು ಅದ್ರಲ್ಲಿ ಒಳ್ಳೆ ಒಳ್ಳೆ ಫುಡ್ ಅನ್ನ ಕೊಡ್ಬಹುದು ಅಂತ ಕೇಟ್ ನ ಹತ್ರ ಬಂದು ಈ ವಿಷಯವನ್ನ ಹೇಳ್ತಾನೆ. ಆದ್ರೆ ಕೇಟು ಬಿಲ್ಕುಲ್ ಇದಕ್ಕೆ ಒಪ್ಪೋದಿಕ್ಕೆ ರೆಡಿನೇ ಇಲ್ಲ. ನೋಡು ನಮ್ಮ ಆರ್ಡರ್ ಗಳನ್ನ ತಗೊಂಡ್ರೆ ನಮ್ಗೆ ಬರುವ ಪ್ರೈಸ್ ಮನಿಯಲ್ಲಿ ಅಮೌಂಟ್ ಕಟ್ ಆಗ್ಬಿಡುತ್ತೆ, ಸೊ ಯಾವ ಆರ್ಡರುವೇ ಬೇಡ ಏನುವೇ ಬೇಡ ಅನ್ನೋದಾಗಿ ಹೇಳ್ತಾಳೆ. ಇದನ್ನ ಕೇಳುವ ನಮ್ಮ ಮೈಕು ಇನ್ನವೇ ಕೋಪವನ್ನ ಮಾಡ್ಕೊಂಡು, ನಾನು ನಿನ್ನ ಪರ್ಮಿಷನ್ ಕೇಳೋದಿಕ್ಕೆ ಇಲ್ಲಿಗೆ ಬಂದಿಲ್ಲ, ಹಾಗೇನೆ ಇನ್ನೊಂದ್ ಕಡೆಯಲ್ಲಿ ನೋಡೋದಾದ್ರೆ ನಾನು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡಿದ್ದೀನಿ, ಸೊ ಗೆದ್ರೆ ಹಣದಲ್ಲಿ ನನ್ಗೂ ಕೂಡ ಅಧಿಕಾರ ಇದೆ ಅಲ್ವಾ, ಹಾಗಿದ್ಮೇಲೆ ಆರ್ಡರ್ ಅನ್ನ ತಗೋಬೇಕಾ ಬೇಡ್ಬಾ ಅನ್ನೋದು ನನ್ನ ಇಚ್ಛೆಗೆ ಬಿಟ್ಟಿದ್ದು, ಸೊ ನನ್ನ ಆರ್ಡರ್ ಅನ್ನ ನಾನು ತಗೋತೀನಿ ಅನ್ನೋದಾಗಿನೇ ಬಂದು ಇವನ ಒಂದು ಆರ್ಡರ್ ಅನ್ನ ಕ್ಲೈಮ್ ಅನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಅದ್ರಲ್ಲಿ ಫುಡ್ ಅನ್ನ ಇವರಿಗೆ ಕಳ್ಸ್ಕೊಡಲ್ಲ, ಬದಲಾಗಿ ಒಂದು ಗ್ರೀನ್ ಕಲರ್ ನಲ್ಲಿರುವ ಕ್ರಯನ್ಸ್ ಅನ್ನ ಕಳಿಸ್ತಾರೆ. ಇದನ್ನ ಇಟ್ಕೊಂಡು ನಾವು ಏನನ್ನ ಮಾಡೋಣ ಅಂತ ಬೇಜಾರಾದ್ರೂ ಕೂಡ ಇದನ್ನ ಬಳಸಿ ವೈಟ್ ಗೋಡೆ ಮೇಲೆ ಪೇಂಟಿಂಗ್ ಅನ್ನ ಮಾಡಬಹುದು ಅಲ್ವಾ, ಸೊ ಇವನಿಗೆ ಇಷ್ಟ ಬಂದ ಚಿತ್ರಗಳನ್ನ ಡ್ರಾಯಿಂಗ್ ಮಾಡೋದಿಕ್ಕಾಗಿನೇ ನಿಂತ್ಕೋತಾನೆ. ಹಾಗೆ ಅವನ ಮನ್ಸಲ್ಲಿ ಏನೇನ್ ಬರುತ್ತೋ ಎಲ್ಲವನ್ನ ಗೋಡೆ ಮೇಲೆ ಗೀಚಾಕ್ತಾನೆ. ಅಂಡ್ ಇದೇ ಟೈಮ್ ನಲ್ಲಿ ನಮ್ಮ ಕೇಟ್ಗೂ ಕೂಡ ಅವಳ ತಪ್ಪು ಅರಿವಾಗಿದೆ ಅನ್ಸುತ್ತೆ. ಸೊ ಮೈಕ್ ನ ಹತ್ರ ಮತ್ತೆ ಪ್ಯಾಚ್ ಅಪ್ ಅನ್ನ ಮಾಡ್ಕೊಳ್ಳೋದಿಕ್ಕಾಗಿ ಬಂದು ನನ್ನ ಡ್ರಾಯಿಂಗ್ ಅನ್ನವೇ ಮಾಡು ಅನ್ನೋದಾಗಿ ಕೇಳ್ಕೊತಾಳೆ. ಬಟ್ ಆದ್ರೆ ನಮ್ಮ ಮೈಕು ಪರ್ಸನ್ ಗಳನ್ನ ಡ್ರಾಯಿಂಗ್ ಮಾಡುವಷ್ಟು ದೊಡ್ಡ ಲೆವೆಲ್ ನ ಆರ್ಟಿಸ್ಟ್ ಅಲ್ಲ, ಸೊ ಇವನ ಮನ್ಸಲ್ಲಿ ಯಾವ್ಯಾವ ಚಿತ್ರಗಳು ಬರುತ್ತೋ ಅದೇ ರೀತಿಯಾಗಿನೇ ಗೀಜಾಗ್ತಾನೆ. ಅಂಡ್ ಇದೇ ರೀತಿಯಾಗಿ ಸ್ವಲ್ಪ ಹೊತ್ತು ಆದ್ಮೇಲೆ ನಮ್ಮ ಕೇಟು ವಾಶ್ರೂಮ್ ಗೆ ಬರ್ಬೇಕಾದ್ರೆ ವಾಶ್ರೂಮ್ ನಲ್ಲಿ ಕೂಡ ಎಲ್ಲಾ ಕಡೆನುವೆ ಕೇವಲ ಹಸಿರು ಬಣ್ಣನೇ ಕಚ್ಕೊಂಡಿದೆ. ಅಂದ್ರೆ ನಮ್ಮ ಮೈಕು ಎಲ್ಲನೂ ಗಲೀಜನ್ನ ಮಾಡ್ಬಿಟ್ಟಿದ್ದಾನೆ. ಇದನ್ನ ನೋಡಿ ನಮ್ಮ ಮೈಕ್ ನ ಮೇಲೆ ಸೀದಾ ಬಂದು ಕೋಪವನ್ನ ಮಾಡ್ಕೊಂಡು ಎರ್ರ ಬೀರಿಯಾಗಿ ಬೈತಾಳೆ. ಅಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಇವಳ ತಪ್ಪು ಇವಳಿಗೆ ಅರ್ಥವಾಗುತ್ತೆ. ಆದ್ರಿಂದ ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಅನ್ನೋದಾಗಿ ಮೈಕ್ ನ ಹತ್ರ ಸಾರಿಯನ್ನ ಕೇಳ್ತಾಳೆ. ಅಂಡ್ ನಿಜವಾಗ್ಲೂ ನಾನು ಅನ್ಕೊಂಡಿದ್ದಕ್ಕಿಂತ ಈ ಗೇಮು ತುಂಬಾನೇ ಡೇಂಜರ್ ಆಗ್ಬಿಟ್ಟಿದೆ, ಇಷ್ಟೊಂದು ಕಷ್ಟವನ್ನ ಕೊಡುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ ಅಂತ ಎಲ್ಲವನ್ನ ಹೇಳ್ಕೊತಾಳೆ. ಬಟ್ ಆದ್ರೂ ಪರವಾಗಿಲ್ಲ, ಇಲ್ಲಿವರೆಗೂ ನಾವು 30 ದಿನಗಳಾಗಿ ಕಳ್ದಿದೀವಿ, ಇನ್ನು ಕೇವಲ 20 ದಿನಗಳಾಗಿ ಈ ರೂಮ್ ನ ಒಳಗಡೆ ಅಡ್ಜಸ್ಟ್ ಅನ್ನ ಮಾಡ್ಕೊಂಡ್ರೆ ಸಾಕು, ಆ ನಂತರ ನಮ್ಗೆ ಕೋಟಿ ಕೋಟಿ ಹಣ ಬಂದ್ಬಿಡುತ್ತೆ ಅನ್ನೋದಾಗಿ ಹೇಳ್ಕೊತಾಳೆ. ಆದ್ರೂ ಕೂಡ ಪ್ರತಿಯೊಂದು ಕ್ಷಣನೂ ತುಂಬಾನೇ ಬೋರಿಂಗ್ ಆಗಿನೇ ನಡೀತಿರುತ್ತೆ. ಅಂಡ್ ಅದೇ ರೀತಿ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಕೇಟು ಎಚ್ಚರಿಯಾಗಿ
ವಾಶ್ರೂಮ್ ಒಳಗಡೆ ಬಂದು ನೋಡ್ಬೇಕಾದ್ರೆ ಒಂದು ಗನ್ ಇರೋದನ್ನ ತೋರಿಸ್ತಾರೆ. ಅಷ್ಟೇ ಅದನ್ನ ನೋಡುವ ಕ್ಯಾಟು ಒಂದು ಕ್ಷಣಕ್ಕೆ ಫುಲ್ ಶಾಕ್ ಆಗಿ ನಮ್ಮ ಮೈಕನ್ನೇ ಕರೀತಾಳೆ. ಯಾಕಂದ್ರೆ ಈ ಆಟದ ರೂಲ್ಸ್ ನ ಪ್ರಕಾರ ಯಾವ್ದೇ ವಸ್ತುವನ್ನುವೇ ತರೋ ಹಾಗಿಲ್ಲ. ಸೊ ಇವಾಗ ಈ ಜಾಗದಲ್ಲಿ ಗನ್ ಇದೆ ಅಂದ್ರೆ ಇವ್ರಿಬ್ರಲ್ಲಿ ಯಾರಾದ್ರೂ ತಂದಿರ್ತಾರೆ ಅಲ್ವಾ. ಆದ್ರಿಂದ ಆ ಗನ್ನನ್ನ ನೋಡುವ ಇಬ್ರು ಕೂಡ ತುಂಬಾನೇ ಭಯವನ್ನ ಪಡ್ಕೊಂಡು ಆದಷ್ಟು ಬೇಗ ಅದನ್ನ ಬೆಡ್ಡ ಕೆಳಗಡೆ ಬಚ್ಚಿಡೋಣ ಅನ್ನೋದಾಗಿನೇ ಡಿಸೈಡ್ ಆಗ್ತಾರೆ. ಅಂಡ್ ಇದೇ ರೀತಿ ದಿನಗಳು ಕಳೀತಾ ಇರ್ಬೇಕಾದ್ರೆ ಒಂದು ಸರ್ಪ್ರೈಸ್ ಅನ್ನ ಕೊಡ್ತಾರೆ. ಅಂದ್ರೆ ಇವರನ್ನ ಇಷ್ಟಪಡುವಂತವ್ರು ಇವರಿಗಾಗಿ ವಿಡಿಯೋ ಮೆಸೇಜ್ ಅನ್ನ ಕಳ್ಸಿದ್ದಾರೆ. ಸೊ ಅದೇ ರೀತಿ ನಮ್ಮ ಮೈಕೆ ಅವನ ತಂಗಿನೇ ಒಂದು ಮೆಸೇಜ್ ಅನ್ನ ಕಳ್ಸಿದಾಳೆ. ಅದ್ರಲ್ಲಿ ಇವನ ತಂದೆ ತಾಯಿ ಕೂಡ ಏನನ್ನ ಮಾಡ್ತಿದ್ದಾರೆ ಹೇಗಿದ್ದಾರೆ ಅನ್ನೋದಾಗಿ ಎಲ್ಲ ವಿಷಯವನ್ನ ತಂಗಿ ಹೇಳ್ಕೊತಾಳೆ. ಅಂಡ್ ಇದನ್ನ ನೋಡುವ ನಮ್ಮ ಮೈ ಕೂಡ ತುಂಬಾನೇ ಹ್ಯಾಪಿ ಆಗ್ಬಿಡ್ತಾನೆ. ಬಟ್ ಆದ್ರೆ ಇದನ್ನ ನೋಡುವ ಕೇಟು ಬೇಜಾರಿಗೆ ಒಳಗಾಗ್ತಾಳೆ. ಯಾಕಂದ್ರೆ ನಮ್ಮ ಕೇಟು ಸರಿಸುಮಾರು 20 ವರ್ಷಗಳಿಂದ ಇವರ ಫ್ಯಾಮಿಲಿ ಅವರನ್ನ ಕಾಂಟ್ಯಾಕ್ಟೇ ಮಾಡಿಲ್ಲ. ಆದ್ರಿಂದ ನನ್ಗೆ ಯಾರು ಮೆಸೇಜ್ ಅನ್ನ ಕಳಿಸ್ತಾರೆ ಅನ್ನೋದಾಗಿ ಶಾಕಿನಲ್ಲೇ ಇರ್ತಾಳೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಕೇಟ್ ಅವಳ ಫಾದರ್ ಏನೇ ವಿಡಿಯೋ ಮೆಸೇಜ್ ಅನ್ನ ಕಳ್ಸಿದ್ದಾರೆ. ಅದ್ರಲ್ಲಿ ಇವಳ ಫಾದರ್ ಕೂಡ ನನ್ನ ಲೈಫು ತುಂಬಾನೇ ಕೆಟ್ಟದಾಗಿ ನಡೀತಾ ಇದೆ, ಅದು ಅಲ್ಲದೆ ನಾನು ಎಲ್ಲವನ್ನ ಕಳ್ಕೊಂಡು ಒಂದು ವೃದ್ಧಾಶ್ರಮದಲ್ಲಿ ಇದೀನಿ ಅನ್ನೋದಾಗಿ ಹೇಳ್ಕೊತಾರೆ. ಅಷ್ಟೇ ಇದನ್ನ ಕೇಳುವ ಕೇಟು ತುಂಬಾನೇ ಬೇಜಾರಾಗಿ ವಿಡಿಯೋವನ್ನ ಕಟ್ ಮಾಡಿ ಅನ್ನೋದಾಗಿನೇ ಹೇಳ್ತಾಳೆ. ಆ ನಂತರ ಇವಳು ಕೂಡ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಳೋದಕ್ಕಾಗಿ ಶುರು ಮಾಡ್ಕೋತಾಳೆ. ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ಮೈಕು ಅವಳನ್ನ ಸಮಾಧಾನವನ್ನ ಮಾಡ್ತಾನೆ. ಅಂಡ್ ಅದೇ ರೀತಿ ಇಬ್ಬರವೇ ಸಮಾಧಾನವಾಗಿನೇ ಕಚ್ಕೊಂಡು ಆ ರಾತ್ರಿಯನ್ನ ಕಳೀತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಅಲಾರಾಮು ಬಡ್ಕೊಂಡ್ರವೆ ಕೂಡ ನಮ್ಮ ಕೇಟು ಎದ್ದೊಳೋದೇ ಇಲ್ಲ. ಇಷ್ಟು ದಿನ ಮೆಡಿಟೇಷನ್ ಅನ್ನ ಮಾಡಿ ಯೋಗವನ್ನ ಮಾಡಿ ಮೋಟಿವೇಶನ್ ಅನ್ನ ತಗೊಳ್ತಾ ಇದ್ದವಳು ಇವತ್ತು ದಿನ ಪೂರ್ತಿಯಾಗಿ ಬೆಡ್ ನ ಮೇಲೆನೆ ಸೋಮೇರಿ ಹಾಗೇನೆ ಬಿದ್ದಿರ್ತಾಳೆ. ಇದನ್ನ ನೋಡುವ ನಮ್ಮ ಮೈಕು ಇಷ್ಟೊಂದು ಬೇಜಾರಾಗಿದ್ಯಾ ಏನಕ್ಕೆ ಅನ್ನೋದಾಗೆ ಕೇಳ್ತಾನೆ. ಅಂಡ್ ಇವಾಗ ಕೇಟು ಒಂದು ವಿಷಯವನ್ನ ಹೇಳ್ಕೊತಾಳೆ. ಇಲ್ಲಿವರೆಗೂ ನಿನ್ಗೆ ಒಂದು ಸುಳ್ಳನ್ನ ಹೇಳಿ ನಿನ್ನ ಜೊತೆಯಾಗಿನೇ ಇದೀನಿ. ಅಂದ್ರೆ ಹಲವಾರು ವರ್ಷಗಳಿಂದ ನನ್ನ ತಂದೆಯನ್ನ ನಾನು ಮೀಟನ್ನ ಮಾಡ್ಲೇ ಇಲ್ಲ. ಯಾಕಂದ್ರೆ ಅವರನ್ನ ಕಂಡ್ರೆ ನನ್ಗೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ನಾವು ಚಿಕ್ಕ ವಯಸ್ಸಲ್ಲೇ ಇರ್ಬೇಕಾದ್ರೆ ಡ್ರಿಂಕ್ಸ್ ಅನ್ನ ಮಾಡ್ಬೇಕು ಅನ್ನೋ ಕಾರಣದಿಂದ ನಮ್ಮ ಮನೆಯನ್ನವೇ ಕೂಡ ಮಾರಾಕ್ಬಿಟ್ಟಿದ್ದಾರೆ. ಹಾಗೆ ನನ್ನ ಸ್ಕೂಲಿಗೆ ಯಾವ್ದೇ ರೀತಿ ಫೀಸ್ ಅನ್ನವೇ ಕೊಡ್ತಿರ್ಲಿಲ್ಲ, ಏನವೇ ಇಲ್ಲ. ಎಲ್ರ ಹಾಗೆ ನಾರ್ಮಲ್ ಆಗಿ ಕೂಡ ನನ್ನ ಚೈಲ್ಡ್ಹುಡ್ ಅನ್ನ ನಾನು ಬದುಕಿಲ್ಲ. ನನ್ನ ತಂದೆ ಎಲ್ಲವನ್ನ ಕಿತ್ಕೊಂಡು ಹಾಳನ್ನ ಮಾಡ್ಬಿಟ್ಟಿದ್ದಾರೆ ಅನ್ನೋದಾಗಿ ಹೇಳ್ಕೊತಾಳೆ. ಅಂಡ್ ಇದೇ ರೀತಿ ಇನ್ನವೇ ದಿನಗಳು ಕಳೀತಾ ಕೇವಲ 2 ವಾರಗಳಾಗಿ ಬಾಕಿ ಇದೆ. ಬಟ್ ಆದ್ರೆ ನಮ್ಮ ಕೇಟು ಇನ್ನವೇ ಆ ಬೇಜಾರಿಂದ ಹೊರಗಡೆಗೆ ಬಂದಿಲ್ಲ. ಸೊ ಯಾವಾಗ್ಲೂ ಬೆಡ್ ನ ಮೇಲೆನೆ ಬಿದ್ದಿರ್ತಾಳೆ. ನಮ್ಮ ಮೈ ಕೂಡ ಇವಾಗ ಒಂಟಿಯಾಗ್ಬಿಟ್ಟಿದ್ದಾನೆ ಅಲ್ವಾ. ಆದ್ರಿಂದ ಇವನು ಕೂಡ ಬೇಜಾರ್ ಒಳಗಡೆಗೆ ಸಿಕ್ಕೋಕೋಬಾರ್ದು ಅಂತ ಇವನು ಗೋಡೆ ಮೇಲೆ ಗೀಚಿರುವ ಡ್ರಾಯಿಂಗ್ ಅನ್ನ ಕೈಯಿಂದ ಶೇಡ್ ಅನ್ನ ಮಾಡೋದು, ಹಾಗೆ ಹೊಸದಾಗಿ ಎಕ್ಸರ್ಸೈಸ್ ಗಳನ್ನ ಮಾಡೋದು, ಅದ್ರ ಜೊತೆಗೆ ಇವನ ಬಟ್ಟೆ ಮೇಲೆ ಬರ್ದಿರುವ ಕೆಲವು ಲೆಟರ್ಸ್ ಗಳನ್ನ ಓದೋದು, ಈ ರೀತಿ ಬೇರೆ ಬೇರೆ ಟೆಕ್ನಿಕ್ ಗಳನ್ನ ಬಳಸ್ತಿರ್ತಾನೆ. ಹಾಗೇನೆ ಕೇಟ್ ಅವಳ ಮೂಡನ್ನು ಕೂಡ ಚೇಂಜ್ ಮಾಡೋಣ ಅಂತ ತುಂಬಾನೇ ಜೋಕ್ಗಳನ್ನ ಹೇಳ್ತಾನೆ. ಬಟ್ ಆದ್ರೆ ಯಾವ್ದುವೇ ವರ್ಕ್ ಆಗದೆ ಇವನೇನೆ ಸುಸ್ತಾಗಿ ಮತ್ತೆ ಬೆಡ್ ಮೇಲೆ ಮಲ್ಕೋತಾನೆ. ಅಂಡ್ ಇದೇ ರೀತಿ ಇಬ್ರು ತುಂಬಾನೇ ಬೇಜಾರಾಗಿನೇ ಟೈಮ್ ಅನ್ನ ಕಳೀತಿದ್ದಾರೆ. ಸೊ ಬೇರೆ ಏನಾದ್ರೂ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋಣ ಅಂತ ನಮ್ಮ ಮೈಕು ಅವಾಗ ನೆಲದ ಮೇಲೆಲ್ಲ ಮಲ್ಗೋದಿಕ್ಕೆ ಶುರು ಮಾಡ್ತಾನೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ನಮ್ಮ ಕೇಟ್ ಅವಳ ಹತ್ರಕ್ಕಾಗಿನೇ ಬಂದು, ಹೇಗಿದ್ರು ನಿನ್ನದು ಇನ್ನವೇ 2 ಆರ್ಡರ್ ಗಳಿದೆ ಅಲ್ವಾ, ಅದ್ರಲ್ಲಿ ಒಂದು ಆರ್ಡರ್ ಅನ್ನ ಕ್ಲೈಮ್ ಮಾಡು ಅನ್ನೋದಾಗಿನೇ ಕೇಳ್ತಾನೆ. ಬಟ್ ಆದ್ರೆ ನಮ್ಮ ಕೇಟ್ಗೆ ಒಂದೇ ಒಂದು ರೂಪಾಯಿಯನ್ನವೇ ಕೂಡ ಕಳ್ಕೊಳ್ಳೋದಿಕ್ಕೆ ಇಷ್ಟ ಇಲ್ಲ. ಸೊ ನಾನು ನನ್ನ ಆರ್ಡರ್ ಅನ್ನ ತಗೊಳ್ಳಲ್ಲ ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಮೈಕು ಇನ್ನು ಎಷ್ಟು ದಿನಗಳಾಗಿ ನಾವು ಇಲ್ಲಿ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಖಂಡಿತ ನಾವು ಆದಷ್ಟು ಬೇಗ ಈ ಗೇಮ್ ಅನ್ನ ಕ್ವಿಟ್ ಅನ್ನ ಮಾಡ್ಬಿಡ್ತೀವಿ ಅನ್ನೋದಾಗಿ ಹೇಳ್ತಾನೆ. ಇದನ್ನ ಕೇಳುವ ನಮ್ಮ ಕೇಟ್ಗೆ ಇವಾಗ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಆದ್ರಿಂದ ಸೋಂಬೇರಿಯಾಗಿ ಬೇಜಾರಾಗಿ ಬಿದ್ದಿದ್ದವಳು ಇವಾಗ ಮೇಲಕ್ಕಾಗಿನೇ ಎದ್ದು, ನೀನು ಬೇಕಂದ್ರೆ ಉಳ್ದಿರುವ ನಿನ್ನ ಒಂದು ಆರ್ಡರ್ ಅನ್ನ ತಗೋ, ಬಟ್ ಆದ್ರೆ ನನ್ನ ಆರ್ಡರ್ ಅನ್ನ ನಾನು ತಗೊಳ್ಳಲ್ಲ, ನಾನು ಸ್ನಾನವನ್ನ ಮಾಡ್ತೀನಿ ಅಂತ ವಾಶ್ರೂಮ್ ಕಡೆಗೇನೆ ಬಂದ್ಬಿಡ್ತಾಳೆ. ಅಂಡ್ ಇವಾಗ ನಮ್ಮ ಮೈ ಕೂಡ ಮೇಲಕ್ಕಾಗಿನೇ ಎದ್ದು ಅವನ ಉಳ್ದಿರುವ ಮತ್ತೊಂದು ಆರ್ಡರ್ ಅನ್ನ ಕ್ಲೈಮ್ ಅನ್ನ ಮಾಡ್ಕೋತಾನೆ. ಅಂಡ್ ಇವಾಗ ಸಡನ್ ಆಗಿ ಒಂದು ಡೋರ್ ಓಪನ್ ಆಗಿ ಮೈ ಮೇಲೆ ಬಟ್ಟೆನೆ ಇಲ್ದಿರ ಒಂದು ಬೆತ್ತಲೆಯಾಗಿರುವ ಲೇಡಿ ಒಳಗಡೆಗಾಗಿನೇ ಬರ್ತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಸಿಮೋನ್ ಅನ್ನುವ ಒಂದು ಆಕ್ಟರ್ ಇವಳು. ಈ ಆಟದಲ್ಲಿ ಏನ್ ನಡೀತಿದೆ, ಇವರು ಯಾರು ಏನವೇ ಗೊತ್ತಿರ್ತಾ ಇಲ್ಲ. ಬಟ್ ಆದ್ರೆ 24 ಅವರ್ಸ್ ಇವರ ಜೊತೆಯಾಗಿನೇ ಇರೋದಿಕ್ಕಾಗಿ ಬಂದಿದ್ದಾಳೆ. ಅಂಡ್ ಈ ವಿಷಯ ನಮ್ಮ ಕೇಟ್ಗೆ ಕೂಡ ಗೊತ್ತಾಗ್ಬೇಕಾದ್ರೆ ಅವಳ ಕೈಯಲ್ಲಿ ಇದನ್ನ ಸಹಿಸ್ಕೊಳ್ಳೋದಿಕ್ಕೆ ಆಗೋದೇ ಇಲ್ಲ. ಆದ್ರೂ ಕೂಡ ಇವಾಗ ಏನ್ ಮಾಡೋದಿಕ್ಕೆ ಆಗಲ್ಲ ಅಲ್ವಾ. ಅಲ್ದೆ ನಮ್ಮ ಮೈಕ್ ಹಾಕೊಂಡಿರುವ ಟೀ ಶರ್ಟ್ ಅನ್ನ ಸಿಮೋನ್ಗೆ ಕೊಡೋದಿಕ್ಕಾಗಿ ಹೇಳ್ತಾನೆ. ಯಾಕಂದ್ರೆ ಅವಳು ಯಾವ್ದೇ ರೀತಿ ಬಟ್ಟೆ ಇಲ್ದೆ ಬಂದಿದ್ದಾಳೆ ಅಲ್ವಾ. ಸೊ ಸ್ವಲ್ಪನಾದ್ರೂ ಮುಚ್ಕೊಳ್ಳೋದಿಕ್ಕಾಗಿ. ಆ ನಂತರ ನಮ್ಮ ಮೈಕು ಗೋಡೆಗಳ ಮೇಲೆ ತುಂಬಾನೇ ಪೇಂಟಿಂಗ್ ಗಳನ್ನ ಮಾಡಿ ಮಡಗಿದಾನೆ ಅಲ್ವಾ. ಆ ಪೇಂಟಿಂಗ್ ಗಳ ಹತ್ರಕ್ಕಾಗಿನೇ ಬಂದು ನಮ್ಮ ಮೈಕನ್ನ ತುಂಬಾನೇ ಹೊಗಳಿ ಮಾತಾಡ್ತಾಳೆ. ಬಟ್ ಆದ್ರೆ ಈ ಸಿಮೋನ್ ಅನ್ನುವ ಲೇಡಿ ನಮ್ಮ ಮೈಕನ್ನ ಹೊಗಳೋದು ನಮ್ಮ ಕೇಟ್ಗೆ ಸ್ವಲ್ಪನೂ ಇಷ್ಟ ಆಗಲ್ಲ.
ಅಂಡ್ ಅದೇ ರೀತಿ ರಾತ್ರಿ ಕೂಡ ಆಗೋದ್ರಿಂದ ನಮ್ಮ ಮೈಕು ನೀವಿಬ್ಬರುವೆ ಆರಾಮಾಗಿನೇ ಬೆಡ್ ನ ಮೇಲೆನೆ ಮಲ್ಕೊಳ್ಳಿ, ನಾನು ನೆಲದ ಮೇಲೆ ಹೇಗೋ ಅಡ್ಜಸ್ಟ್ ಅನ್ನ ಮಾಡ್ಕೊಂಡು ಮಲ್ಕೋತೀನಿ ಅಂತ ಹೇಳ್ಕೊತಾನೆ. ಇದನ್ನ ಕೇಳುವ ಸಿಮೋನ್ ಅನ್ನುವ ಲೇಡಿ, ನೀನು ಎಲ್ಲಿವರೆಗೂ ಮಲ್ಕೊಳ್ಳಲ್ವೋ ಅಲ್ಲಿವರೆಗೂ ನಾನು ಕೂಡ ಎಚ್ಚರಿಯಾಗಿರ್ತೀನಿ ಅಂತ ಹೇಳ್ತಾಳೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಕೇಟು ಇನ್ನವೇ ಕೋಪವನ್ನ ಮಾಡ್ಕೊಂಡು, ಏನುವೆ ಬೇಕಾಗಿಲ್ಲ, 3 ಜನರು ಕೂಡ ಬೆಡ್ ಮೇಲೇನೆ ಮಲ್ಕೊಳ್ಳೋಣ, ಸೊ ನಾನು ಮಧ್ಯದಲ್ಲಿ ಮಲ್ಕೋತೀನಿ, ನೀವಿಬ್ಬರುವೆ ಅಕ್ಕಪಕ್ಕದಲ್ಲಿನೇ ಮಲ್ಕೊಳ್ಳಿ ಅಂತ ಹೇಳಿ 3 ಜನರುವೆ ಬೆಡ್ ನ ಮೇಲೇನೆ ಮಲ್ಕೋತಾರೆ. ಆದ್ರೆ ಈ ಸಿಮೋನ್ ನ ಕಾರಣದಿಂದ ನಮ್ಮ ಕೇಟ್ಗೆ ಸರಿಯಾಗಿನೇ ನಿದ್ರೆ ಬರಲ್ಲ. ಆದ್ರೂ ಕೂಡ ಅಡ್ಜಸ್ಟ್ ಅನ್ನ ಮಾಡ್ಕೊಳ್ಳೋಣ ಅಂತ ಮಲಿಕೊಂಡು ಬೆಳಗ್ಗೆ ಎದ್ದು ನೋಡ್ಬೇಕಾದ್ರೆ ಅದೇ ನಮ್ಮ ಮೈಕು ಆ ಸಿಮೋನ್ಗೆ ಒಂದು ಟೀ ಶರ್ಟ್ ಅನ್ನ ಕೊಟ್ಟಿದ್ದ ಅಲ್ವಾ, ಆ ಟೀ ಶರ್ಟ್ ಅನ್ನ ತೆಗೆದು ಬೆಡ್ ನ ಮೇಲ್ಗಡೆನೆ ಮಡಗಿದಾಳೆ. ಸೊ ಇದನ್ನ ನೋಡುವ ನಮ್ಮ ಕೇಟು ಆ ಸಿಮೋನ್ ಇಲ್ಲಿಂದ ಹೋಗ್ಬಿಡ್ಲು ಅನ್ನೋದಾಗಿ ಹ್ಯಾಪಿ ಆಗ್ತಾಳೆ. ಬಟ್ ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ತಿಳಿಯುತ್ತೆ ಅವಳು ವಾಶ್ರೂಮ್ಗೆನೆ ಹೋಗಿರ್ತಾಳೆ ಅಂತ. ಅಷ್ಟೇ ಇವಳು ಇನ್ನವೇ ಇದೇ ಜಾಗದಲ್ಲಿ ಇದ್ದಾಳ ಅಂತ ಕೋಪವನ್ನ ಮಾಡ್ಕೊಂಡು ಇದೇ ಟೆನ್ಷನ್ ನಲ್ಲಿ ಇವಳು ಕೂಡ ಇವಳ ಒಂದು ಆರ್ಡರ್ ಅನ್ನ ತಗೊಳ್ಳೋದಿಕ್ಕಾಗಿನೇ ಬರ್ತಾಳೆ. ಅಂಡ್ ಅದೇ ರೀತಿ ಇವಳ ಟ್ರೀಟ್ ಅನ್ನ ಕ್ಲೈಮ್ ಮಾಡ್ಕೋಬೇಕಾದ್ರೆ ಒಂದು ರೀತಿ ವಿಚಿತ್ರವಾಗಿರುವ ಚಿಕ್ಕ ಚಿಕ್ಕ ಕ್ಯಾಂಡಿಗಳನ್ನ ಕೊಡ್ತಾರೆ. ಸೊ ಆ ಡಬ್ಬಿಯನ್ನ ಓಪನ್ ಮಾಡಿ ಒಂದು ಕ್ಯಾಂಡಿಯನ್ನವೇ ಕೂಡ ನಮ್ಮ ಕೇಟು ತಿಂತಾಳೆ. ಆ ನಂತರ ಮತ್ತೊಂದು ಕ್ಯಾಂಡಿಯನ್ನ ಸಿಮೋನ್ಗುಬೆ ಕೊಡ್ತಾಳೆ, ಹಾಗೇನೆ ನಮ್ಮ ಮೈಕುನು ಕೊಡ್ತಾಳೆ. ಬಟ್ ಆದ್ರೆ ನಮ್ಮ ಮೈಕು ಆ ಕ್ಯಾಂಡಿಯನ್ನ ತಿನ್ನೋದಿಕ್ಕೆ ಯೋಚಿಸ್ತಾನೆ. ಆದ್ರೂ ಕೂಡ ತಿಂದೆ ಬಿಡೋಣ ಅಂತ ಕ್ಯಾಂಡಿಯನ್ನ ತಿನ್ಕೋತಾನೆ. ಮೇ ಬಿ ಆ ಕ್ಯಾಂಡಿಯಲ್ಲಿ ಇಂಟಿಮೇಟ್ ಆಗುವ ಒಂದು ಪವರ್ ಇದೆ ಅನ್ಸುತ್ತೆ. ಸೊ ಎಲ್ಲರಲ್ಲೂ ಇಂಟ್ರೆಸ್ಟ್ ಜಾಸ್ತಿ ಆಗಿ ಒಟ್ಟಾಗಿ ಆಡೋದಿಕ್ಕೆ ಕುಣಿಯೋದಿಕ್ಕೆಲ್ಲ ಶುರುವಾಗಿ 3 ಜನರುವೆ ಒಟ್ಟಾಗಿನೇ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಅಂಡ್ ಇದೇ ಗ್ಯಾಪ್ ನಲ್ಲಿ ನಮ್ಮ ಮೈಗೆ ಹ್ಯಾಲಿಸಿನೇಷನ್ ಬರೋದಿಕ್ಕೆಲ್ಲ ಶುರುವಾಗುತ್ತೆ. ಅಂದ್ರೆ ಇವನ ಸುತ್ತ ಮುತ್ತಲೆಲ್ಲ ರಕ್ತವೆಲ್ಲ ಕಚ್ಕೊಂಡಿರುವ ಹಾಗೆ ಫೀಲ್ ಆಗ್ತಿದೆ. ಅದು ಅಲ್ಲದೆ ಇವನು ನೀರಿನ ಒಳಗಡೆ ಮುಳುಗುವ ಹಾಗೆಲ್ಲ ಫೀಲ್ ಆಗ್ತಿರುತ್ತೆ. ಅಂಡ್ ನೋಡ್ತಿದ್ದಾಗೆ ಇವನು ಅದೇ ಹ್ಯಾಲಿಸಿನೇಷನ್ ಒಳಗಡೆನೆ ಸಿಕ್ಕಾಕೊಂಡಿದ್ದಾನೆ. ಹಾಗೆ ಇವನ ಜೊತೆ ಇವನ ತಮ್ಮ ಕೂಡ ನೀರಿನ ಒಳಗಡೆ ಮುಳುಗೋಗ್ತಿದ್ದಾನೆ. ಆದ್ರಿಂದ ಇವನ ತಮ್ಮನನ್ನ ಕಾಪಾಡೋದಿಕ್ಕಾಗಿ ಒದ್ದಾಡ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಹುಡುಗಿಯರು ಇವನನ್ನ ಶಾಂತವಾಗಿರ್ಸೋದಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಇವನ ಕಂಟ್ರೋಲ್ ಅನ್ನ ತಪ್ಪಿ ಜಾಗದಿಂದ ಹೊರಗಡೆ ಹೋಗೋದಿಕ್ಕಾಗಿ ಟ್ರೈ ಮಾಡ್ತಿದ್ದಾನೆ. ಇದನ್ನ ನೋಡುವ ನಮ್ಮ ಕ್ಯಾಟು ಮೈಕನ್ನ ಬೆಡ್ ನ ಮೇಲ್ಗಡೆಗೆ ಎಳ್ಕೊಂಡು ಬಂದು ಇವನನ್ನ ಸಮಾಧಾನವನ್ನ ಮಾಡಿ ಹಾಗೇನೆ ಮಲ್ಗಿಸ್ತಾಳೆ. ನಂತರ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಸಿಮೋನು ಕೇಟ್ನ ಹತ್ರವಾಗಿ ಮೈಕ್ ಇವಾಗ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದ ಅನ್ನೋದಾಗಿನೇ ಕೇಳ್ತಾಳೆ. ಸೊ ನಮ್ಮ ಕೇಟ್ ಇವಾಗ ಎಲ್ಲಾ ವಿಷಯಗಳನ್ನ ಹೇಳ್ಕೊತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಮೈಕೆ ಚಿಕ್ಕ ವಯಸ್ಸಲ್ಲಿ ಒಬ್ಬ ತಮ್ಮ ಇರ್ತಾನೆ. ಅಂಡ್ ಇವನ ಪೇರೆಂಟ್ಸ್ ಗಳು ಇವನ ತಮ್ಮನನ್ನ ನೋಡ್ಕೊಳ್ಳೋದಿಕ್ಕಾಗಿನೇ ಬಿಟ್ಟು ಹೋಗಿರ್ತಾರೆ. ಸೊ ಇದೇ ರೀತಿ ನಮ್ಮ ಮೈಕು ಕೂಡ ಅವನ ತಮ್ಮನನ್ನ ನೋಡ್ಕೊತಿರ್ಬೇಕಾದ್ರೆ ಬೈ ಮಿಸ್ ಆಗಿ ಅವನು ಸ್ವಿಮ್ಮಿಂಗ್ ಪೂಲ್ ನ ಒಳಗಡೆ ಬಿದ್ದು ಮುಳುಗೋಗಿದ್ದಾನೆ. ಅಂಡ್ ಇವನು ಕೂಡ ಕಷ್ಟಪಟ್ಟು ಕಾಪಾಡೋದಿಕ್ಕೇನೋ ಟ್ರೈ ಮಾಡ್ದ. ಬಟ್ ಆದ್ರೆ ನೀರ್ನ ಒಳಗಡೆನೆ ಮುಳುಗಿ ಇವನ ತಮ್ಮ ತೀರೋಗಿರೋದ್ರಿಂದ ಇವತ್ತಿಗೂ ಕೂಡ ನನ್ನ ತಮ್ಮನ ಸಾವಿಗೆ ನಾನೇ ಕಾರಣ ಅನ್ನುವ ಟ್ರಾಮಾದ ಒಳಗಡೆ ಸಿಕ್ಕಾಕೊಂಡಿದ್ದಾನೆ. ಸೊ ಅದ್ರ ಬಗ್ಗೆನೆ ಹ್ಯಾಲಿಸಿನೇಷನ್ ಬಂದಿದೆ ಅನ್ನೋದಾಗಿ ಹೇಳ್ಕೊತಾಳೆ. ಇದೇ ಕಾರಣಕ್ಕೆ ಅವನು ಕ್ಯಾಂಡಿಯನ್ನ ತಿನ್ನೋದಿಕ್ಕೆ ಹಿಂದೆ ಮುಂದೆ ಯೋಚಿಸ್ತಾ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಸಿಮೋನ್ ಕೂಡ ಹಾಗಿದ್ರೆ ನೀವಿಬ್ರು ಮೊದ್ಲು ಯಾವ ರೀತಿ ಭೇಟಿಯಾದ್ರಿ ಅಂತ ಕೇಳ್ತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ದಿನ ತುಂಬಾನೇ ಜೋರಾಗಿ ಮಳಿ ಎಲ್ಲ ಬಂದ್ಬಿಡಿತು. ಅಂಡ್ ಅವತ್ತು ನನ್ನ ಹತ್ರ ಒಂದು ಛತ್ರಿ ಕೂಡ ಇರ್ಲಿಲ್ಲ. ಸೊ ಈ ರೀತಿ ನಾನು ಮಳೆ ಒಳಗಡೆ ಸಿಕ್ಕಾಕೊಂಡಿರ್ಬೇಕಾದ್ರೆ ಮೈಕೇನೆ ನನ್ನ ಹತ್ರ ಬಂದು ಛತ್ರನ್ನುವೆ ಕೊಟ್ಟು ನನಗೆ ಹೆಲ್ಪ್ ಅನ್ನ ಮಾಡ್ದ. ಸೊ ಅವತ್ತಿಂದಾನೆ ಭೇಟಿ ಆದ್ವಿ ಅಂತ ಹೇಳ್ಕೊತಾಳೆ. ನಂತರ ನಮ್ಮ ಕೇಟು ನನ್ಗೆ ನಿದ್ರೆ ಬರ್ತಾ ಇದೆ ಮಲ್ಕೋತೀನಿ ಅಂತ ಬಂದು ಮಲ್ಕೋತಾಳೆ. ಅಂಡ್ ಇದೇ ರೀತಿ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಮೈಕು ಎಚ್ಚರಿಯಾಗಿ ಸಿಮೋನು ಒಂಟಿಯಾಗಿ ಕುಳಿತಿರೋದನ್ನ ನೋಡಿ ಅವಳ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಇವಾಗ ಸಿಮೋನ್ ಕೂಡ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಾನುವೇ ನನ್ನ ತಾಯಿಯನ್ನ ಕಳ್ಕೊಂಡಿದ್ದೀನಿ. ಅಂಡ್ ನೀನು ಕೂಡ ನಿನ್ನ ತಮ್ಮನನ್ನ ಕಳ್ಕೊಂಡಿದ್ಯಾ. ಸೊ ನಾವಿಬ್ರು ಕೂಡ ನಮ್ಗೆ ಬೇಕಾಗಿದ್ದ ಇಂಪಾರ್ಟೆಂಟ್ ಆದ ವ್ಯಕ್ತಿಗಳನ್ನ ಕಳ್ಕೊಂಡಿದೀವಿ ಅಂತ ಒಬ್ಬರಿಗೊಬ್ರು ಸಮಾಧಾನ ಮಾಡ್ಕೊಳ್ಳೋದಿಕ್ಕೆ ಶುರುವಾಗ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಕೇಟು ಎಚ್ಚರಿಯಾಗಿ ನೋಡ್ಬಿಡ್ತಾಳೆ. ಇವ್ರು ಕೈಯನ್ನ ಹಿಡ್ಕೊಂಡು ಇಷ್ಟೊಂದು ಕ್ಲೋಸ್ ಆಗಿನೇ ಮಾತಾಡ್ತಾ ಇದ್ದಾರೆ ಅಂದ್ರೆ ಮೇ ಬಿ ಈ ಸಿಮೋನು ನಮ್ಮ ಬಾಯ್ ಫ್ರೆಂಡ್ ಅನ್ನ ಕಿತ್ಕೊಳ್ಳೋದಿಕ್ಕಾಗಿನೇ ಬಂದಿದ್ದಾಳೆ ಅನ್ಸುತ್ತೆ. ಸೊ ಮೊದ್ಲು ನನ್ನ ಬಾಯ್ ಫ್ರೆಂಡ್ಗೆ ಬುದ್ಧಿಯನ್ನ ಹೇಳ್ಬೇಕು ಅಂತ ನಮ್ಮ ಮೈಕ್ ನ ಹತ್ರಕ್ಕೆ ಬಂದು ಜೋರಾಗಿನೇ ಜಗಳವನ್ನ ಮಾಡ್ಬಿಡ್ತಾಳೆ. ಅಂಡ್ ನಮ್ಮ ಮೈ ಕೂಡ ಕೋಪವನ್ನ ಮಾಡ್ಕೊಂಡು ಬೆಡ್ ನ ಮೇಲೆ ಬಂದು ಮಲ್ಕೊಬಿಡ್ತಾನೆ. ಆ ನಂತರ ನಮ್ಮ ಕೇಟ್ಗೆ ನಾವು ಮಾಡಿರೋದು ತಪ್ಪು ಅಂತ ಅರ್ಥ ಆಗಿ ಮೈಕ್ ನ ಹತ್ರ ಬಂದು ನಾನು ಆ ರೀತಿ ನಡ್ಕೋಬಾರ್ದಾಗಿತ್ತು ಅಂತ ಸಾರಿಯನ್ನ ಕೇಳ್ತಾಳೆ. ಅಂಡ್ ಅದೇ ರೀತಿ ರಾತ್ರಿ ಕಳೆದು ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಕೇಟು ಎಚ್ಚರಿ ಆಗ್ತಾಳೆ. ಅಂಡ್ ಇವಾಗ ನಮ್ಮ ಮೈಕ್ ನ ಹೆಲ್ತ್ ಕೂಡ ತುಂಬಾನೇ ಹಾಳಾಗೋದಿಕ್ಕೆ ಶುರುವಾಗಿದೆ. ಬಟ್ ಆದ್ರೆ ನಮ್ಮ ಕೇಟು ಅದ್ರ ಬಗ್ಗೆ ಒಂದು ಸ್ವಲ್ಪನವೇ ಗಮನವನ್ನ ಕೊಡಲ್ಲ. ಬದಲಾಗಿ ಇದೇ ಟೈಮ್ ನಲ್ಲಿ ಆ ಸಿಮೋನ್ ಕೂಡ ಈ ಜಾಗದಿಂದ ಹೋಗ್ಬಿಟ್ಟಿರ್ತಾಳೆ. ಸೊ ಈ ವಿಷಯದಿಂದ ತುಂಬಾನೇ ಹ್ಯಾಪಿ ಆಗಿ ಇರ್ಬೇಕಾದ್ರೆ ಸಿಮೋನು ಹೋಗೋದಕ್ಕಿಂತ ಮುಂಚೆ ಗೋಡೆ ಮೇಲೆ ಒಂದು ಮೆಸೇಜ್ ಅನ್ನ ಬರ್ದು ಹೋಗಿದ್ದಾಳೆ. ಅದ್ರಲ್ಲಿ ಒಂದು ರಾತ್ರಿಯನ್ನ ಕಳೆದಿರೋದಿಕ್ಕೆ ನಮ್ಮ ಮೈಕಿಗೆ ಥ್ಯಾಂಕ್ ಯು ವನ್ನ ಬರ್ದು ಮಡಗಿದ್ದಾಳೆ.
ಅಷ್ಟೇ ಇದನ್ನ ಓದಿ ನೋಡ್ಬೇಕಾದ್ರೆ ನಮ್ಮ ಕೇಟು ಫುಲ್ಲು ಗರಂ ಆಗ್ಬಿಡ್ತಾಳೆ. ಯಾವ ಗ್ಯಾಪ್ ಅಲ್ಲಿ ನೀವಿಬ್ಬರುವೆ ಒಂದಾಗಿ ಇಂಥ ಕೆಲ್ಸವನ್ನ ಮಾಡ್ಬಿಟ್ರಿ ಅಂತ. ಇದನ್ನ ಕೇಳುವ ನಮ್ಮ ಮೈಕು ಅಂತದ್ದು ಏನುವೇ ಆಗಿಲ್ಲ ಅನ್ನೋದಾಗೆ ಎಕ್ಸ್ಪ್ಲೇನ್ ಮಾಡೋದಿಕ್ಕಾಗಿ ಶುರು ಮಾಡ್ತಾನೆ. ಬಟ್ ಆದ್ರೆ ನಮ್ಮ ಕೇಟು ಅವಳ ಕಂಟ್ರೋಲ್ ಅನ್ನ ಕಳ್ಕೊಂಡು ಎಲ್ಲರೂ ಸೇರ್ಕೊಂಡು ನನ್ಗೆ ಮೋಸವನ್ನ ಮಾಡ್ಬಿಟ್ರಿ, ಆ ಗನ್ನನ್ನ ಎಲ್ಲಿ ಮಡಗಿದ್ಯಾ ಹೇಳು ಅನ್ನೋದಾಗಿ ಕೇಳ್ತಾಳೆ. ಬಟ್ ಆದ್ರೆ ನಮ್ಮ ಮೈಕು ಈ ರೀತಿ ಜಗಳವನ್ನ ಆಡ್ಸೋದಿಕ್ಕಾಗಿನೇ ಈ ಟಾಪಿಕ್ಗಳನ್ನ ತರ್ತಿದ್ದಾರೆ. ಸೊ ಅರ್ಥವನ್ನ ಮಾಡ್ಕೊಳೋದಾಗಿ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಕೇಟು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಮೈಕನ್ನ ಗೋಡೆ ಕಡೆಗೆ ತಳ್ಬಿಡ್ತಾಳೆ. ಆದ್ರಿಂದ ನಮ್ಮ ಮೈಕವನ ತಲೆ ಗೋಡೆಗೆ ಬಡ್ದು ರಕ್ತವೆಲ್ಲ ಬರೋದಿಕ್ಕೆ ಶುರುವಾಗುತ್ತೆ. ಸೊ ನಮ್ಮ ಮೈಕು ಅದೇ ಗಾಯವನ್ನ ಹಿಡ್ಕೊಂಡು ಮೇಲಕ್ಕಾಗಿನೇ ಎದ್ದು, ಇಲ್ಲಿವರೆಗೂ ನಾನು ಎಷ್ಟೆಲ್ಲ ಮಾಡ್ದೆ ಎಲ್ಲವನ್ನ ಮರ್ತೋದ್ಯಾ, ನಿಜವಾಗ್ಲೂ ನಮ್ಮ ನಡುವೆ ಅಂತದ್ದು ಏನುವೆ ನಡೆದಿಲ್ಲ. ಬೇಕಿದ್ರೆ ನನ್ನ ಕ್ಯಾರೆಕ್ಟರು ಯಾವ ರೀತಿ ಅಂತ ಮತ್ತೆ ಯೋಚನೆಯನ್ನ ಮಾಡು. ನಾನು ಥೈಲ್ಯಾಂಡ್ ಹೋದಾಗ್ಲೂ ಕೂಡ ನಿನ್ಗೆ ಮೋಸವನ್ನ ಮಾಡಿಲ್ಲ. ಹಾಗೆ ನಿನ್ಗೋಸ್ಕರ ಅಂತ ನನ್ನ ಎಲ್ಲಾ ಫ್ರೆಂಡ್ಸ್ ಗಳನ್ನವೇ ಕಳ್ಕೊಂಡು ದೂರವಾಗಿದ್ದೀನಿ. ನಿನ್ಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ರೆ ಕೊನೆಗೆ ನನ್ಗೆ ಏನ್ ಸಿಕ್ತು? ನನ್ನ ಮೇಲೇನೆ ನೀನು ಅನುಮಾನವನ್ನ ಪಟ್ಟಿಯಲ್ಲ ಅನ್ನೋದಾಗಿ ಎಲ್ಲವನ್ನ ಅರ್ಥ ಮಾಡ್ಸೋದಿಕ್ಕಾಗಿ ನೋಡ್ತಾನೆ. ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಕೇಟ್ಗೂ ಕೂಡ ರಿಯಲೈಸ್ ಆಗಿ ನಮ್ಮ ಮೈಕನ್ನ ರೆಸ್ಕ್ಯೂ ಮಾಡೋದಿಕ್ಕಾಗಿ ನೋಡ್ತಾಳೆ. ಹಾಗೇನೆ ನಾನು ದೊಡ್ಡ ತಪ್ಪನ್ನವೇ ಕೂಡ ಮಾಡ್ಬಿಟ್ಟೆ ಅಂತ ಸಾರಿ ಅನ್ನವೇ ಕೇಳ್ತಾಳೆ. ಬಟ್ ಆದ್ರೆ ನಮ್ಮ ಮೈಕ್ ಅವರ ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಅವರು ಮತ್ತೆ ಅನ್ಕಾನ್ಶಿಯಸ್ ಆಗಿ ಅವರ ತಲೆಯಲ್ಲಿ ನೋವೆಲ್ಲ ಶುರುವಾಗ್ತಿದೆ. ಇದನ್ನ ನೋಡುವ ನಮ್ಮ ಕೇಟು ಸ್ವಲ್ಪ ಮಿಲ್ಕ್ ಅನ್ನ ತಂದು ಕುಡಿಸ್ತಾಳೆ. ಆದ್ರೆ ನಮ್ಮ ಮೈಕು ನೋವನ್ನ ತಡೆಯೋದಿಕ್ಕಾಗ್ದಿರಾ ಯಾವ್ದಾದ್ರೂ ಬಟನ್ ಅನ್ನ ಪ್ರೆಸ್ ಮಾಡಿ ಡಾಕ್ಟರ್ ಗಳನ್ನ ಕರಿ, ನನ್ಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಅನ್ನ ಕೊಡ್ಲೇಬೇಕು ಅನ್ನೋದಾಗಿ ಕೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಕೇಟು ಬೇರೆ ವಿಷಯವನ್ನ ಹೇಳ್ತಾಳೆ. ನಮ್ಗೆ ಈ ರೂಮ್ ನ ಒಳಗಡೆ ಏನೇ ಆದ್ರೂ ಕೂಡ ನಾವು ಯಾವ್ದೇ ಡಾಕ್ಟರ್ ಗಳನ್ನ ಕರೆಯೋ ಹಾಗಿಲ್ಲ. ಒಂದ್ ವೇಳೆ ಕರೆದ್ರೆ ನಾವು ಗೆದ್ದಿರುವ ಎಲ್ಲಾ ಹಣವನ್ನ ಕಳ್ಕೋತೀವಿ ಅನ್ನೋದಾಗಿ ಹೇಳ್ತಾಳೆ. ಅಷ್ಟೇ ಇವಾಗ ಈ ಮೂವಿಗೆ ಒಂದು ಕಿಕ್ ಬರೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ನಮ್ಮ ಮೈಗೂ ಈ ವಿಷಯವನ್ನ ನಂಬೋದಿಕ್ಕೂ ಕೂಡ ಆಗ್ತಿಲ್ಲ. ಯಾಕಂದ್ರೆ ನಮ್ಗೆ ಈ ರೀತಿ ರಕ್ತವೆಲ್ಲ ಕಚ್ಕೊಂಡು ಗಾಯವಾಗಿದ್ರೆ ಕೂಡ ಇವಳಿಗೆ ನನ್ನ ಬಗ್ಗೆ ಒಂದು ಸ್ವಲ್ಪನವೇ ಕಾಳಜಿ ಇಲ್ಲ. ಇನ್ನವೇ ಹಣದ ಮೇಲೇನೆ ಆಸೆಯನ್ನ ಮಡಿಕೊಂಡಿದ್ದಾಳೆ ಅಂತ ಬೇಜಾರಾಗ್ತಾನೆ. ಅಂಡ್ ಇದೇ ರೀತಿ ಸ್ವಲ್ಪ ಹೊತ್ತಾದ್ಮೇಲೆ ರಕ್ತವೆಲ್ಲ ಚೋಡೋದು ನಿಲ್ಲುತ್ತೆ. ಬಟ್ ಆದ್ರೆ ನಮ್ಮ ಮೈಕಿಗೆ ಇನ್ನವೇ ಸಮಾಧಾನ ಅನ್ನೋದೇ ಸಿಕ್ಕಿಲ್ಲ. ಗಾಯ ಏನೋ ಚಿಕ್ಕದಾಗಿತ್ತು, ನನ್ನ ಪ್ರಾಣ ಏನೋ ಉಳಿತು. ಒಂದ್ ವೇಳೆ ಇದೇ ಗಾಯ ದೊಡ್ಡದಾಗಿ ನನ್ನ ಪ್ರಾಣಕ್ಕೆ ಅಪಾಯ ಬಂದ್ಬಿಟ್ಟಿದ್ರೆ ಇವಳು ಅವಾಗ್ಲೂ ಕೂಡ ಡಾಕ್ಟರ್ ಅನ್ನ ಕರಿತಾನೆ ಇರ್ಲಿಲ್ಲ ಅನ್ಸುತ್ತೆ. ಕೇವಲ ಹಣವನ್ನ ಗೆಲ್ಲೋದಿಕ್ಕೆ ನನ್ನನ್ನವೇ ಕೂಡ ಸಾಯಿಸೋದಿಕ್ಕೆ ರೆಡಿಯಾಗಿದ್ಲು ಅನ್ನೋದಾಗಿ ಯೋಚಿಸ್ತಾ ನಮ್ಮ ಮೈಕು ತುಂಬಾನೇ ಬೇಜಾರಿಗೆ ಬುಳ್ಗಾಗ್ತಾನೆ. ಅಂಡ್ ಅದೇ ರೀತಿ ಅವನ ಮನಸ್ಸನ್ನವೇ ಕೂಡ ಮುರ್ಕೊಂಡು ಇವಳ ಜೊತೆ ಬ್ರೇಕಪ್ ಅನ್ನ ಮಾಡ್ಕೋತಾನೆ. ನೋಡು, ನಮ್ಮ ಮಧ್ಯೆ ಈ ಹಣ ಬಂದು ನಮ್ಮ ರಿಲೇಶನ್ಶಿಪ್ ಅನ್ನ ಹಾಳ್ ಮಾಡ್ತಿದೆ. ಸೊ ನಾವು ಇದೇ ಕ್ಷಣ ಈ ಆಟವನ್ನ ಬಿಟ್ಟು ಹೊರಗಡೆಗಾಗಿ ಹೋಗೋಣ ಬಾ ಅನ್ನೋದಾಗಿ ಕರೀತಾನೆ. ಬಟ್ ಆದ್ರೆ ನಮ್ಮ ಕೇಟು ಸೋಲನ್ನ ಒಪ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ ಅಲ್ವಾ. ಆದ್ರಿಂದ ಮತ್ತೆ ನಮ್ಮ ಮೈಕಿಗೆ ಬೈಯೋದಿಕ್ಕಾಗಿ ಶುರು ಮಾಡ್ಕೋತಾಳೆ. ನಿನ್ಗೇನು ನಿನ್ನ ಫಾದರು ತುಂಬಾನೇ ಹಣವನ್ನ ಮಡಗಿದ್ರು ಲೈಫ್ ಅನ್ನ ಚೆನ್ನಾಗಿನೇ ಬದುಕಿದ್ಯಾ, ಬಟ್ ಆದ್ರೆ ನನ್ನ ಲೈಫು ಆ ರೀತಿಯಾಗಿ ಇಲ್ಲ. ಸೊ ನಾನು ಕೂಡ ಹೊರಗಡೆ ಬರಲ್ಲ, ನೀನು ಕೂಡ ಹೊರಗಡೆ ಹೋಗೋ ಹಾಗಿಲ್ಲ. ನಾವು ಈ ಗೇಮ್ ಅನ್ನ ಗೆದ್ದು 50 ಕೋಟಿ ಹಣವನ್ನ ತಗೊಂಡು ಹೋಗ್ಲೇಬೇಕು ಅಂತ ನಮ್ಮ ಮೈಕಿಗೆ ಗನ್ನನ್ನುವೆ ತೋರಿಸಿ ಹೆದರ್ಸೋದಕ್ಕೆಲ್ಲ ಶುರು ಮಾಡ್ಕೊಳ್ತಾಳೆ. ಬಟ್ ಆದ್ರೆ ಇದಕ್ಕುವೆ ಮೇಲೆ ನಮ್ಮ ಮೈಕು ನಾವು ಈ ಜಾಗದಲ್ಲಿ ಇರ್ಬಾರ್ದು ಅಂತ ಫೈನಲಿ ಆ ರೆಡ್ ಬಟನ್ ಅನ್ನ ಪ್ರೆಸ್ ಮಾಡಿ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಹೊರಗಡೆಗಾಗಿನೇ ಬಂದ್ಬಿಡ್ತಾನೆ. ಸೊ ಇವಾಗ ನಮ್ಮ ಕೇಟು ಒಂದು ಜಾಗದಲ್ಲಿ ಕುಳಿತುಕೊಂಡು ಒಳ್ಳೋದಿಕ್ಕಾಗಿ ಶುರು ಮಾಡ್ಕೊಳ್ತಾಳೆ. ಅಂಡ್ ಇವಾಗ ಪ್ರೈಸ್ ಮನಿ 50 ಕೋಟಿಯಿಂದ 10 ಕೋಟಿಗೆ ಡೌನ್ ಆಗಿದೆ. ಅಂಡ್ ಈ ಆಟವನ್ನ ಕಂಪ್ಲೀಟ್ ಮಾಡೋದಿಕ್ಕೆ ಇನ್ನು ಕೇವಲ 2 ದಿನಗಳಾಗಿ ಬಾಕಿ ಇದೆ. ಬಟ್ ಆದ್ರೆ ನಮ್ಮ ಕೇಟ್ಗೆ ಇವಾಗ ಇಲ್ಲಿವರೆಗೂ ಎಂತ ತಪ್ಪನ ಮಾಡ್ಬಿಟ್ವಿ ಅಂತ ಅರ್ಥವಾಗುತ್ತೆ. ಕೇವಲ ದುಡ್ಡಿಗೋಸ್ಕರ ನಮ್ಮ ಲೈಫ್ ಅನ್ನೇ ನಾವು ಕಳ್ಕೊಳ್ಳೋದಿಕ್ಕೆ ರೆಡಿ ಆಗಿದೀವಿ ಅಂತ ಆ ರೆಡ್ ಬಟನ್ ಅನ್ನೇ ಕೋಪದಿಂದ ಗುರಾಯಿಸೋದಿಕ್ಕಾಗಿನೇ ನೋಡ್ತಾಳೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಕೆಲವು ತಿಂಗಳುಗಳ ನಂತರವಾಗಿ ತೋರಿಸ್ಬೇಕಾದ್ರೆ ನಮ್ಮ ಮೈಕು ಒಂದು ಜಾಗದಲ್ಲಿ ಜಾಗಿಂಗ್ ಮಾಡ್ಕೊಂಡೇ ಬರ್ತಿರ್ತಾನೆ. ಅಂಡ್ ಅದೇ ರೀತಿ ಬರ್ಬೇಕಾದ್ರೆ ನಮ್ಮ ಕೇಟ್ ಕೂಡ ಒಂದು ಬಿಲ್ಡಿಂಗ್ ನಿಂದ ಹೊರಗಡೆಗಾಗಿನೇ ಬರ್ತಾಳೆ. ಸೊ ಇವಾಗ ಇಬ್ಬರುವೆ ಎದುರು ಬದ್ರಿಗೇನೆ ಬಂದು ನಿಂತಿದ್ದಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆಟದಿಂದ ಹೊರಗೆ ಬಂದ್ಮೇಲೆ ಇವರಿಬ್ಬರುವೆ ಮತ್ತೆ ಮೀಟ್ ಅನ್ನ ಮಾಡೇ ಇಲ್ಲ. ಸೊ ನಮ್ಮ ಮೈ ಕೂಡ ಇವಳನ್ನ ಸ್ಟ್ರೇಂಜರ್ ನ ಹಾಗೇನೆ ಮಾತಾಡಿಸ್ತಾನೆ. ಆ ಗೇಮ್ ಅನ್ನ ನೀನು ಕಂಟಿನ್ಯೂ ಮಾಡಿ ಫೈನಲಿ ಗೆದ್ಯಾ ಇಲ್ಲ ಕ್ವಿಟ್ ಅನ್ನ ಮಾಡಿದ್ಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಕೇಟ್ ಕೂಡ ಯಾವುದೇ ರೀತಿ ಆನ್ಸರ್ ಅನ್ನ ಕೊಡಲ್ಲ. ಬಟ್ ಆದ್ರೆ ಆಟದಲ್ಲಿ ಆಗಿರುವ ಎಲ್ಲಾ ತಪ್ಪಿಗುವೆ ಸಾರಿಯನ್ನ ಕೇಳ್ತಾಳೆ. ಸೊ ಇದೇ ರೀತಿ ಇವರಿಬ್ಬರುವೆ ಮಾತಾಡ್ಕೊಂಡು ಬರ್ಬೇಕಾದ್ರೆ ಮತ್ತೆ ಇವರು ಆಟವನ್ನ ಆಡಿರುವ ರೂಮ್ ಅನ್ನೇ ತೋರಿಸ್ತಾರೆ. ಅಂಡ್ ಅದೇ ರೂಮ್ ನ ಒಳಗಡೆಗೆ ಹೊಸದಾದ ಕಪಲ್ ಎಂಟ್ರಿಯನ್ನ ಕೊಡ್ತಾರೆ. ಅಂದ್ರೆ ಈ ಆಟವನ್ನ ಆಡೋದಿಕ್ಕೆ ಬೇರೆ ಕಪಲ್ಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೇನ್ ಅನ್ಸುತ್ತೆ, ನಮ್ಮ ಕೇಟು ಕೊನೆ ಕ್ಷಣದಲ್ಲಿ ಎಲ್ಲವನ್ನ ಅರ್ಥ ಮಾಡ್ಕೊಂಡು ಫೈನಲಿ ಆ ಗೇಮ್ ಅನ್ನ ಬಿಟ್ಟು ಹೊರಗಡೆಗಾಗಿ ಬಂದ್ಲಾ, ಅಥವಾ ನಮ್ಗೆ ಬಾಯ್ ಫ್ರೆಂಡ್ ಲವ್ ಗಿಂತ ಹಣನೇ ಮುಖ್ಯ ಅಂತ ಆ ಗೇಮ್ ಅನ್ನ ಗೆದ್ಲಾ?
ಸೊ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾವು ಮೊದ್ಲೇ ಹೇಳಿರುವ ಹಾಗೆ ನಮ್ಮ ಮೂವಿ ಜಾದು ಲೋಕ ಅನ್ನುವ ಮತ್ತೊಂದು ಹೊಸ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅದ್ರಲ್ಲೂ ಕೂಡ ಭಯಂಕರವಾದ ಮೂವಿಗಳನ್ನ ನಿಮಗಾಗಿ ತರ್ತೀವಿ. ಅಂಡ್ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದ್ದೇ ಅದ್ಭುತವಾದ ಮೂವಿಗಳನ್ನ ನೋಡೋದಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.